ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯರಲ್ಲಿ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಕುತೂಹಲ ಇದೆ, ಜಿಜ್ಞಾಸೆ ಇದೆ. ಏನು ನಮ್ಮೆಲ್ಲರ ಕುತೂಹಲ ಏನು ಅಂದರೆ, ಮೊಬೈಲ್ ಲೈಟ್ ನಮ್ಮೆಲ್ಲರ ಕುತೂಹಲ ಏನು, ಜಿಜ್ಞಾಸೆ ಏನಂದ್ರೆ, ದೇವರು ಇದೊಂದು ಜೀವನವನ್ನು ಕೊಟ್ಟಾನಲ್ಲ, ಈ ಜೀವನ ಅಂದರೆ ಏನು? ನಾವೆಲ್ಲರೂ ಬದುಕ್ತೇವೆ, ಜೀವಿಸಿದ್ದೇವೆ, ಆದರೆ ಜೀವನ ಅಂದರೆ ಏನು ಅನ್ನುವ ಕುತೂಹಲ ಬಹಳ ನಮಗೆ. ಒಬ್ಬ ಚಿಂತಕ ಅಂತಾನು, ಜೀವನ ಅಂದರೆ ಲೈಫ್ ಈಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್. ಜೀವನ ಅಂದ್ರೆ ಇದೊಂದು ಅನುಭವಗಳ ಪ್ರವಾಹ ಅಂತಾರೆ. ಜೀವನ ಅಂದ್ರೆ ಇದೊಂದು ಅನುಭವಗಳ ಪ್ರವಾಹ. ಈ ಅನುಭವ ಹೆಂಗಾಗ್ತದ ಮನುಷ್ಯನಂದ್ರೆ, ಇಂದ್ರಿಯ ಮತ್ತು ವಿಷಯ ಇವುಗಳ ಸನ್ನಿಕರ್ಷ ಸಂಯೋಗದಲ್ಲಿ ಅನುಭವ ಆಗ್ತದೆ. ನಮ್ಮ ಇಂದ್ರಿಯಗಳು ಮತ್ತು ಒಂದು ವಿಷಯ ಇವುಗಳ ಸಂಯೋಗ ಆಯ್ತು ಅಂದ್ರೆ ಅನುಭವ ಅಂತ ಕರೀತಾರೆ. ಉದಾಹರಣೆ, ಇಲ್ಲೊಂದು ಹೂವು ಐತಿ, ನನ್ನ ಕಣ್ಣು ಅದನ್ನು ನೋಡ್ತು ಅಂದ್ರೆ ರೂಪದ ಅನುಭವ ಆಗ್ತೈತಿ. ಕರ್ರಗೈತು, ಕೆಂಪಗೈತು, ಬೆಳ್ಳಗೈತು ಹೇಳ್ತೀನಿ, ಕಣ್ಣಿಗೆ ಹೂವಿನ ರೂಪದ ಅನುಭವ. ಮ್ಯಾಲಿಂದ ಕೆಳಗೋಗಿದೆ ಅಂತ ಟಪ್ ಅಂತ ಶಬ್ದದ ಬಂತೆಲ್ಲ ಶಬ್ದದ ಅನುಭವ ಆಗ್ತೈತಿ. ಮತ್ತು ಕೈಗೆ ಮುಟ್ಟಿಸ್ಕೊಂಡೆ ಅಂದ್ರೆ ಮೃದು ಸ್ಪರ್ಶದ ಅನುಭವ ಆಗ್ತೈತಿ. ಮೂಗಿನ ಹತ್ತಿರ ತಗೊಂಡು ಬಂದ್ರೆ ಸುಗಂಧ ದುರ್ಗಂಧಗಳ ಅನುಭವ ಆಗ್ತೈತಿ. ನಾಲಿಗೆಗೆ ಮುಟ್ಟಿಸ್ಕೊಂಡ್ರೆ ರಸ ರುಚಿಯ ಅನುಭವ ಆಗ್ತೈತಿ. ಒಗರೈತೋ, ಸಿಹಿ ಐತೋ, ಕಹಿ ಐತೋ ಹೇಳ್ತೀನಿ. ಅಂದ್ರೆ ಒಮ್ಮೆ ರೂಪದ ಅನುಭವ, ಒಮ್ಮೆ ಶಬ್ದದ ಅನುಭವ, ಒಮ್ಮೆ ಸ್ಪರ್ಶದ ಅನುಭವ, ಒಮ್ಮೆ ರಸದ ಅನುಭವ, ಒಮ್ಮೆ ಗಂಧದ ಅನುಭವ. ಇಲ್ಲಿರುವುದಿಷ್ಟೇ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5, ಇವು ಪಂಚವಸ್ತುಗಳು ಈ ಜಗತ್ತಿನಲ್ಲಿ. ಈ ಪಂಚವಸ್ತುಗಳಿಂದ ಇದು ಕೂಡಿದ್ದಕ್ಕೆ ಇದಕ್ಕೆ ಪ್ರಪಂಚ ಅಂತ ಕರೀತಾರೆ. ಮತ್ತೇನಿಲ್ಲ. ಇವು 5 ಬಿಟ್ಟರೆ ಮತ್ತೇನಿಲ್ಲ. ಈ 5 ವಿಷಯಗಳಿಂದ ಯಾವುದು ಬಂಧಿಸಲ್ಪಟ್ಟಿದೆಯೋ ಅದು ಪ್ರಪಂಚ. ಅಂದರೆ ಈ ಜಗತ್ತಿನಲ್ಲಿ ನಮಗಾಗ್ತಕ್ಕಂಥದ್ದು ಒಂದು ಶಬ್ದಾನುಭವ, ಸ್ಪರ್ಶದ ಅನುಭವ, ರೂಪದ ಅನುಭವ, ರುಚಿ ಅನುಭವ, ಗಂಧದ ಅನುಭವಗಳಾಗ್ತವೆ. ಹಿಂಗೇನು ಅನುಭವಗಳಾಗ್ತವಲ್ಲ, ನಮಗೆಲ್ಲ ಅನುಭವಗಳೇನಾಗಕತ್ತವಲ್ಲ, ಆದ ಅನುಭವಗಳೆಲ್ಲ ಹಿತನ ಕೊಟ್ಟವಂತೆಲ್ಲಿದೆ ಹೇಳಿ. ಆದ ಅನುಭವಗಳು ಒಮ್ಮೆ ಹಿತಾನುಭವಗಳಾಗಬಹುದು, ಒಮ್ಮೆ ಅಹಿತಾನುಭವಗಳಾಗಬಹುದು, ಒಮ್ಮೆ ಸುಖದ ಅನುಭವಗಳಾಗಬಹುದು, ಒಮ್ಮೆ ದುಃಖದ ಅನುಭವಗಳಾಗಬಹುದು. ಈಗ ನೀವು ಹೂವು ನೋಡೈತಿ, ಕಣ್ಣ ಬಹಳ ಖುಷಿ ಆಗ್ತೈತಿ, ಒಳಗೆ ಸಂತೋಷ ಆಗ್ತೈತಿ, ಹಿತಾನುಭವ ಆಗ್ತೈತಿ. ಅದೇ ದಾರಿಯೊಳಗೆ ಹೋಗಾಗ ಹೂವು ಬಿದ್ದಿದ್ದಿಲ್ಲ, ಒಂದಿಷ್ಟು ಸೆಗಣಿ ಬಿದ್ದು ತಿಪ್ಪಿತ್ತು ಅಂದ್ರೆ ಅಹಿತಾನುಭವ. ಅಂದ್ರೆ ನಮಗಾದ ಅನುಭವಗಳೆಲ್ಲ ಹಿತಾನುಭವಗಳೇ ಆಗ್ತವಂತಿಲ್ಲ, ಅಹಿತದ ಅನುಭವಗಳು ನಮಗಾಗ್ತವಲ್ಲ. ಇಲ್ಲಿ ನಾವು ತಿಳ್ಕೋಬೇಕಾದದ್ದು ಏನಂದ್ರೆ, ನಮ್ಮ ಜೀವನದಲ್ಲಿ ನಮಗೆ ಯಾವಾಗಲೂ ಹಿತದ ಅನುಭವಗಳೇ ನಮ್ಮ ಇಂದ್ರಿಯಗಳಿಗೆ ಆಗ್ತೈತಂತಿಲ್ಲ. ಅಹಿತಾನುಭವಗಳು ಆಗ್ತಾವ, ದುಃಖದ ಅನುಭವಗಳು ಆಗ್ತಾವ, ಕಷ್ಟದ ಅನುಭವಗಳು ಆಗ್ತಾವಲ್ಲ, ಆಗೋದಿಲ್ಲ. ಈಗ ನೀವು ನೋಡಿ,
ನಮ್ಮ ಕಿವಿಗೆ ಎಲ್ಲಾ ಶಬ್ದಗಳು ಒಳ್ಳೆವ ಬಿದ್ದವಂತೆಲ್ಲ ಇರ್ತೈತಿ. ಈಗ ನಮಗೆ ಯಾರೋ ಆಗಲಾರ್ದವರು ಒಂದೆರಡು ಶಬ್ದಗಳು ನಮ್ಮ ಕಿವಿಗೆ ಹಾಕ್ತಾರೆ, ಅವಾಗ ಸಂತೋಷ ಆಗ್ತೈತೆ ನಮಗೆ. ನಿಮ್ಮ ಬಗ್ಗೆ ಎರಡು ನಿಂದೆಯ ಮಾತುಗಳು ಆಡಿದ್ರು ಅಂದ್ರೆ ಬಹಳ ಖುಷಿ ಆಗುತ್ತೆ. ನಿಮಗೆ ಅವ್ರು ಕರೆದು ಚಹಾ ಕುಡಿಸ್ತೇನೆ, ನನ್ನ ಹೊಸಲ ತುಳಿಬೇಡಿ ಅಂತೀವಿ. ಅಂದ್ರೆ ಒಂದು ಶಬ್ದ ನಮಗೆ ಅಹಿತದ ಅನುಭವ ಕೊಡುತ್ತೆ. ಅಂದ್ರೆ ಒಮ್ಮೆ ಶಬ್ದ ಅಹಿತದ ಅನುಭವ ಕೊಡ್ತೈತಿ. ಈಗ ನೀವು ತಾಯಂದಿರು ಕುಂತೀರಿ, ಏನೋ ಒಂದು ಪ್ರಸಂಗದಾಗ ತವ್ರ ಮನೆಯವರು ಒಂದು ಮಾತಂದಿರ್ತಾರೆ. ನೀವು ಅನ್ನೋದಿಲ್ಲ, ನಿಮ್ಮ ಸ್ನೇಹಿತರ ಮುಂದೆ ಏನಂತೀರಿ? ನಮ್ಮ ತವ್ರ ಮನ್ಯಾಗ ನಮ್ಮ ಅಣ್ಣನ ಹೆಂಡತಿ, ಅಣ್ಣ, ತಮ್ಮ ಇಂಥದ್ದೇನೋ ಒಂದು ಶಬ್ದ ಬಳಸ್ಯಾರ, 10 ವರ್ಷ ಆತ್ ನಾನು ಅವ್ರು ಹಸ್ತಲ ತುಳ್ದಿಲ್ಲ ಅಂತೀರಿ. ನೀವು ಅಂತಿರ್ತೀರಿ ಹಿಂಗೊಂದು ಶಬ್ದ ಅಂದಾರ 10 ವರ್ಷ ಆತ ಅವ್ರ ಹಸ್ತಲನ ತುಳ್ದಿಲ್ಲ ಅಂತ ನೀವು ಅಂತಿರ್ತೀರಿ. ಅವ್ರು ತವ್ರ ಮನೆಯವ್ರ ಅಂತಾರೆ ಚಲೋ ಆತ 10 ಹೊಸ ಸೀರೆ ಉಡ್ದು ನಮ್ಮ ಅಂತ ಅವ್ರು ಅಂತಿರ್ತಾರೆ. ಅಂದ್ರೆ ಒಂದು ಶಬ್ದ ಬಂದು ಕಾಡಾಕತ್ತೆ. ಈಗ ಒಂದು ಹುಡುಗ ಇರ್ತಾನ, ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನ. ಅವನು ರಕ್ತದ್ಲೆ ಪೇಪರ್ನಾಗ ಬರೆದು ಕಳಿಸೋದೇನು, ವ್ಯಾಲೆಂಟೈನ್ಸ್ ಡೇ ನೆನಪಿಟ್ಟಾನು ಫೆಬ್ರವರಿ 14. ಅವ್ರ ಅಪ್ಪ ಅವನು ಹುಟ್ಟಿದ ನೆನಪಿಲ್ಲ, ಹಬ್ಬ ಅವ್ರದ್ದು ಮಾತ್ರ ಮರ್ತಿಲ್ಲ. ಏನು ಬರೆದು ಕಳಿಸ್ತಾನ. ಆ ಹುಡುಗಿ ಮದುವೆಯಾಗಿ ಹೋಗ್ತಾರ, ಆಕಿಗೆ ತಿರುಗಿ 2 ಮಕ್ಕಳಾಗ್ಯಾವ. ಇದು ಹಂಗ ಕುಂತೈತಿ ಊರಾಗ. ಯಾಕೋ ಮದುವೆ ಆಗಿಲ್ಲ? ಒಮ್ಮೆರ ಪಹಿಲಾ ಪ್ಯಾರ್ ಥಾ, ಮೊದಲನೇ ಪ್ರೀತಿ ಇತ್ತು ನಮ್ದು. ಆಕಿಗೆ ತಿರುಗಿ 2 ಮಕ್ಕಳಾಗ್ಯಾವ. ಅಂದ್ರ ಆ ವ್ಯಕ್ತಿ ಇಲ್ಲ, ಆದ್ರ ಆಕೆ ನೆನಪು ಬಂದು ಕಾಡಾಕತ್ತೈತಿ. ನಿಮಗೆ ಶಬ್ದ ಅಂದವ್ರು ಇಲ್ಲ, ಆದ್ರ ಶಬ್ದ ಬಂದು ಕಾಡಾಕತ್ತೈತಿ. ಈಗ ಯಾರೋ ಒಬ್ಬರು ನಮಗ ಇಷ್ಟ ಬಿದ್ದವರು ಮನೆಯಲ್ಲಿ ತಂದೆ ಇರಬಹುದು, ಮಕ್ಕಳಿರಬಹುದು, ತೀರ್ಕೊಂಡಿರ್ತಾರೆ. ತೀರ್ಕೊಂಡಾಗ ಅವ್ರು ತೀರ್ಕೊಂಡು ಎಷ್ಟೋ ವರ್ಷ ಆಯ್ತು, ಅವ್ರಿಲ್ಲ, ಅವ್ರ ನೆನಪು ಬಂದು ಕಾಡಾಕತ್ತೈತೆ ಇಲ್ಲ. ನಾವು ಇದಕ್ಕೇನು ಮಾಡಬೇಕು? ಈಗ ಹಳ್ಳಿಯಾಗ ಇದು ಅನ್ಸೋದಿಲ್ಲ. ಈಗ ಒಂದು ಮುದುಕ ಇರ್ತಾವ, ಮದುವೆ ನಡೆದಿರ್ತೈತಿ. ಈ ಮದುವೆಯಾಗ ಫೋಟೋ ಶೂಟ್ ಅಂತ ಮಾಡೋದಿಲ್ಲ, ಫೋಟೋ ತೆಗಿತಿರ್ತಾವ್ರು ಎಲ್ಲ. ಮದುವೆ ಆದ್ಮೇಲೆ ಅವು ಹುಡುಗನ ಕೂಡಿಸಿರ್ತಾರೆ, ಹುಡುಗಿನ ಕೂಡಿಸಿರ್ತಾರೆ, ಎಲ್ಲರನ್ನು ಕೂಡಿಸಿ ಅದು ಸುತ್ತ ಫೋಟೋ ತೆಗಿತಿರ್ತಾರೆ. ಅದು ಅಜ್ಜ ಅಜ್ಜ ಮೊಮ್ಮಗನ ಮದುವೆ ಇತ್ತು, ಅಜ್ಜನ ನಡುವರ್ಗೆ ಕೂಡಿಸಿ ಫೋಟೋ ತೆಗಿಯಕತ್ತಾರೆ. ಎಲ್ಲರೂ ಕೂಡಿ ಕುಂತಾರ, ಇದು ಮುದುಕ ಅಳಾಕತ್ತೈತಿ. ಅವಾಗ ಎಲ್ಲರಿಗೆ ಆಶ್ಚರ್ಯ, ಎಲ್ಲ ಮೊಮ್ಮಗನ ಮದುವೆ ಇಷ್ಟು ಸಂತೋಷದಿಂದ ಅಲ್ದಾರ, ಅಜ್ಜ ನೀ ಯಾಕೆ ಅಳಾಕತ್ತಿ? ಅವಾಗ ಮುದುಕಿದ್ರೆ ಎಷ್ಟು ಚಲೋ ಆಗ್ತಿತ್ತು ಇನ್ನೋ ಅಂತೀವ. ಅದು ಮುದುಕ್ ಹೋಗಿ 10 ವರ್ಷ ತಗಲ್ಲ. ಅಕ್ಕಿ ಅಲ್ಲಿ ಕರೆಯಕತ್ತಾಳ, ಐ ಆಮ್ ವೇಟಿಂಗ್ ಫಾರ್ ಯು, ಕಮ್ ಸೂನ್, ಜಲ್ದಿ ಬಾ, 10 ವರ್ಷ ಆತ. ಅವಾಗ ಕೈ ಹಿಡ್ಕೊಂಡಾಗ 7 ಜನ ಮಂದಿ ಮೊದಲ ನನ್ನ ಕಳಿಸಿ ಇನ್ನೂ ಬರುವಲ್ಲ ನೀನು. ಅದು ಮುದಿಕಿಂತ. ಅಂದ್ರ ಒಬ್ಬ ವ್ಯಕ್ತಿಗೆ ರೂಪದ ಅನುಭವ, ಶಬ್ದದ ಅನುಭವ, ರುಚಿ ಅನುಭವ, ರಸದ ಅನುಭವಗಳು ಪ್ರತ್ಯಕ್ಷದೊಳಗಾಗ್ತಾವ. ಈಗ ಒಬ್ಬ ವ್ಯಕ್ತಿ ನಿಮಗೆ ಬೈದಾನಲ್ಲ, ನೀವು ಬೈದವನಿಂದ ದೂರ ಹೋಗ್ಬೋದು. ಈ ಊರಾಗೆ ಒಬ್ಬ ಬೈತಾರೆ, ಈ ಊರು ಮಂದಿ ಸರಿಗಿಲ್ಲ ಅಂತ ನೀವು ಈ ಊರು ಬಿಟ್ಟು ಸಿಂಧನೂರಿಗೆ ಹೋಗ್ಬೋದು. ಆ ವ್ಯಕ್ತಿಯಿಂದ ದೂರ ಆದ್ರೆ ಹೊರತು ಆ ವ್ಯಕ್ತಿ ಆಡಿದ ಶಬ್ದ ಬಂದು ನಿಮ್ಮನ್ನ ರಾತ್ರಿ ಕಾಡ್ತೈತೆಲ್ಲ, ಇದರಿಂದ ಹೆಂಗ ಮುಕ್ತನಾಗಬೇಕು ಮನುಷ್ಯ, ಇದು ಕಲಿಯುತ್ತದೆ. ಈ ವ್ಯಕ್ತಿ ನನಗೆ ಶಬ್ದ ಆಡ್ಯಾನ, ಈ ಊರಾಗ ಮಂದಿ ಚಂದಿಲ್ಲ ಅಂತ ಈ ಊರು ಬಿಡಬಹುದು. ಆದ್ರ ಆ ಮಂದಿ, ಒಬ್ಬ ವ್ಯಕ್ತಿ ಆಡಿದ ಮಾತು ನಿನಗೆ ರಾತ್ರಿ ಬಂದು, ಯು ಹ್ಯಾವ್ ಸ್ಪೆಂಟ್ ಸ್ಲೀಪ್ಲೆಸ್ ನೈಟ್ಸ್. ಒಬ್ಬ ವ್ಯಕ್ತಿ ಆಡಿದ ಮಾತು ನಿನ್ನ ತಲೆಯಾಗಿ ಕುಂತು ನಿದ್ದೆ ಮಾಡಲಾರ್ದಂಗ ಮಾಡೈತೆಲ್ಲ, ಇದರಿಂದ ಹೆಂಗ ಮುಕ್ತನಾಗಬೇಕು? ಈಗ ಯಾವುದೋ ಒಂದು ರೂಪ ನೋಡಿನಲ್ಲ, ಆ ರೂಪ ನೋಡಿದ್ದು ಇಷ್ಟಪಟ್ಟಿದ್ದೆ, ಅವ್ರಿಗೆ ಮದುವೆಯಾಗಿ 10 ವರ್ಷ ಆಯ್ತು, ಅವ್ರು ಹೋಗ್ಯಾರ, ಅವ್ರು ಇಲ್ಲ. ಈಗ ಅವ್ರಿಗೆ 2 ಮಕ್ಕಳಾಗ್ಯಾವ. ಆದ್ರೂ ಸಹಿತ ಆ ರೂಪ 10 ವರ್ಷದ ಹಿಂದೆ ಇಷ್ಟಪಟ್ಟಿರುವ ರೂಪ
ಇವತ್ತು ಬಂದು ಮನಸ್ಸಿನೊಳಗೆ ಕುಂತು ಕಾಡಕತ್ತೈತಿಲ್ಲ, ಇದರಿಂದ ಹೆಂಗ ಮುಕ್ತನಾಗ? ವ್ಯಕ್ತಿ ದೂರ ಆಗೋದು ಸಹಜ ಐತೆ. ವ್ಯಕ್ತಿ ಆಡಿದ ಶಬ್ದದಿಂದ ಹೆಂಗ ದೂರ ಆಗಬೇಕು? ವ್ಯಕ್ತಿಯ ರೂಪದಿಂದ ಹೆಂಗ ಮುಕ್ತ? ಇಷ್ಟಪಟ್ಟ ಹುಡುಗಿ ಮದುವೆಯಾಗಿ ಹೋಗ್ಯಾಳಾಗ್ಲಿ. ಒಬ್ಬ ಹುಡುಗ ಒಂದು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ತಿದ್ದ. ಭಿಕ್ಷೆ ಬೇಡುವಾಗ ಅವ ಎಲ್ಲರೂ 1 ಅಣೆ 8 ಅಣೆ ಕೊಟ್ಕೊಂತ ಹೋಗ್ತಿದ್ರು. ಇವ 10 ರೂಪಾಯಿ ಕೊಡ್ರಿ 10 ರೂಪಾಯಿ ಕೊಡ್ರ ಅಂತ. ಅವ ಭಿಕ್ಷಾ ಕೊಡ ಒಂದು ಅಲ್ಲೋ 10 ರೂಪಾಯಿ ಯಾಕೆ ಕೇಳ್ತೀವಿ? ಇಲ್ರಿ ನಮ್ಮ ಮೊಬೈಲ್ ಐತಿ, ನೀವು ಭಿಕ್ಷಕ್ಕಾಗಿ 10 ರೂಪಾಯಿ ಕೇಳ್ತೇನೆ, 10 ರೂಪಾಯಿ ಅದಕ್ಕೆ ಕೊಡ್ಬೇಕು ನನಗೆ. ಅವ ಅಂದ, ಇಲ್ರಿ ನಾವು ನಮ್ದು ಮೊಬೈಲ್ಗೆ ಒಂದು ಸಿಮ್ ರೀಚಾರ್ಜ್ ಮಾಡಿಸ್ಬೇಕಾಗೈತೆ. ಮೊದಲ ಭಿಕ್ಷಕದೇ ಮೊಬೈಲ್ ಇಟ್ಟೇನೆ ನಾನು. ಅವಾಗ ಅವ ಅಂದ, ಇಲ್ರಿ ಮೊಬೈಲೆಲ್ಲ ನಾವು ಒಂದು ಹುಡುಗಿಯನ್ನು ಇಷ್ಟಪಟ್ಟಿವಿ, ಅವ್ರಿಗೆ ಮಾತಾಡ್ಬೇಕು ಅವ್ರ ಜೊತೆ. ಅವ ಅಂದ, ಅಲ್ಲ ಮೊದಲ ಭಿಕ್ಷುಕದಿ, ಭಿಕ್ಷುಕಾಗಿ ಹುಡುಗಿಯನ್ನು ಇಷ್ಟಪಟ್ಟಿಯ ಪ್ರೀತಿಸಿಯ ಅಂದ. ಅವಾಗ ಅವ ಅಂದ, ನಾವು ಭಿಕ್ಷುಕರಾಗಿಂದ ಪ್ರೀತಿ ಮಾಡಿದ್ದಲ್ರಿ, ಅವ್ರಿಗೆ ಪ್ರೀತಿ ಮಾಡಿಂದ ಅವರ ನಮ್ಮನ್ನು ಭಿಕ್ಷುಕರು ಮಾಡ್ಯಾರ. ಅವ್ರಿಗೆ ಪ್ರೀತಿ ಮಾಡಿದ ಮೇಲೆ ಭಿಕ್ಷುಕರಾಗಿ ಅಂದ್ರ ಅಕ್ಕಿ ಹೋಗಿ ಎಷ್ಟೋ ದಿವಸ ಆತು, ಆದರೂ ಆಕೆ ರೂಪ ಬಂದು ಇನ್ನೂ ಕಾಡಕತ್ತೈತಲ್ಲ, ಇದರಿಂದ ಹೆಂಗ ಮುಕ್ತನಾಗ್ತದೆ? ನನಗೆ ಯಾರೋ ಇಷ್ಟಪಟ್ಟಂತ ವ್ಯಕ್ತಿಯ ಸಾವಾಗೈತಿ, ಸತ್ತ ವ್ಯಕ್ತಿ 5 ವರ್ಷ ಆತು, ತಂದಿರಬಹುದು, ತಾಯಿ ಇರಬಹುದು, ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಇರಬಹುದು. ಅವ ಹೋಗಿ 5 ವರ್ಷ ಆದರೂ ಸಾವಿನ ನೆನಪು ಬಂದು ಕುಂತು ಮನದಲ್ಲಿ ಕಾಡಕತ್ತೈತಲ್ಲ, ಇದರಿಂದ ಹೆಂಗ ಮುಕ್ತನಾಗ? ಇದಕ್ಕ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ ಕರೀತಾರೆ. ಅಂದ್ರೆ ನಿನ್ನ ಸ್ಮೃತಿ ರೂಪದೊಳಗಿದ್ದು ನಿನಗೆ ಬಂದು ಕಾಡತೈತೆಲ್ಲ. ಮನುಷ್ಯ ಯಾವನೊಬ್ಬ ಒಂದು ಕೆಟ್ಟ ಶಬ್ದ ಆಡಿದಾಗ ಅವನಿಂದ ದೂರ ಸರಿಬಹುದು, ಆದ್ರೆ ಅವ ಆಡಿದ ಶಬ್ದ ಬಂದು ನನಗೆ ಕಾಡಿ ತ್ರಾಸ ಕೊಡಕತ್ತೈತೆಲ್ಲ, ಇದರಿಂದ ಹೆಂಗ ಮುಕ್ತನಾಗಬೇಕು ಅನ್ನುವುದೇ ಈ ದೇಶದ ಋಷಿಗಳ ಶರಣರ ಚಿಂತನೆ. ಸ್ಮೃತಿಯಿಂದ ಹೇಗೆ ಆಡಿದ ಶಬ್ದ, ನೋಡಿದ ರೂಪ, ಇವು ನನ್ನ ಸ್ಮೃತಿಯೊಳಗೆ ಕುಂತು ಕಾಡಕತ್ತವಲ್ಲ, ಇದರಿಂದ ಹೇಗೆ ಮುಕ್ತನಾಗಬೇಕು, ಇದರಿಂದ ನಾ ಹೇಗೆ ಹೊರಗೆ ಬರಬೇಕನ್ನೋದು ಈ ದೇಶದ ಋಷಿಗಳ ಚಿಂತನೆ. ಯಾವಾಗಪ್ಪ ಮನಸ್ಸು ಇದರಿಂದ ಮುಕ್ತನಾಗ್ತದೆ? ಎಷ್ಟು ಪುರಾಣ ಕೇಳಿವಿ, ಪ್ರವಚನ ಕೇಳಿವಿ, ದೇವ್ರ ಪೂಜೆ ಮಾಡೀವಿ, ದೇವರಿಗೆ ನಡ್ಕೊಂಡಿವಿ, ಆದರೂ ಸಹಿತ ನಾ ಕಣ್ಣು ಮುಚ್ಚಿ ಎಷ್ಟು ಸಲ ಧ್ಯಾನ ಮಾಡೀನಿ. ಧ್ಯಾನ ಮಾಡುವಾಗ ನಾ ಏನು ಬರಬಾರ್ದಂತೀನಿ ಅವೇ ಅಟ್ಯಾಕ್ ಮಾಡ್ತಾವ ಬಂದೊಮ್ಮೆ. ಈಗ ನಾ ಜಗಳ ಆಡತ್ತೀನಿ, ಜಗಳ ಆಡಿ ಈಗ ನಿನ್ನ ಮುಖ ನೋಡೋದು ಲೋಕ ಜೀವನದಾಗ ಅಂತ ಅಂದು ಈ ಕಡೆ ಮುಖ ಹೊಳಿಸಿರೋದಿಲ್ಲ, ಮೊದಲು ಬರದ ಅವನ ಮುಖನ ಬರ್ತೈತಿ. ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ? ಈ ಹೀನ ವಿಷಯಗಳು ನಿನ್ನ ಮನಸ್ಸಿನೊಳಗೆ ಕುಂತಾವಲ್ಲ, ಇದರಿಂದ ಹೇಗೆ ಮುಕ್ತನಾಗಬೇಕು? ಇದು ಮನಸ್ಸು ಹಳೆಯ ಹೀನ ವಿಷಯ ಸಂಸ್ಕಾರಗಳನ್ನು ತಗೊಂಡು ಬಂದು ತಾಪ ಕೊಡಕತ್ತೈತೆಲ್ಲ, ದುಃಖ ಕೊಡಕತ್ತೈತೆಲ್ಲ, ಇದರಿಂದ ಹೇಗೆ ಮುಕ್ತನಾಗಬೇಕು? ಇದು ಮನಸ್ಸಿನ ಗುಣಧರ್ಮವೇ ಅಷ್ಟು. ಈಗ ನೀವು ರೈತರಿದ್ದೀರಿ, ಶೇಂಗಾ ಬಿತ್ತಿರ್ತೀರಿ, ಹೊಲ್ದಾಗ ಹೆಂಗೆ ಬಿತ್ತೀರಿ? ಸೊಟ್ಟಿ ತೆಗೆದು ಬಿತ್ತೀರಿ. ಮತ್ತೆ ಬೆಳೆ ಬಂದಾಗ ಹೆಂಗೆ ಬಂದೈತ? ಬೀಜ ಬಂದೈತೆ, ಸೊಪ್ಪಿ ತಗೊಂಡ ಬಂದೈತಿಲ್ಲ, ಸೊಟ್ಟಿ ತಗೊಂಡ ಬಂದೈತೆ. ಅದು ಬೀಜ ಸೊಪ್ಪಿ ತೆಗೆದು ಬಿತ್ತೀರಿ, ಆದ್ರೆ ಬರುವಾಗ ಸೊಟ್ಟಿ ತಗೊಂಡ ಬಂದೈತೆ. ಹಂಗಿದು ಮನಸ್ಸ, ನೀವು ಎಷ್ಟರ ಪುರಾಣ ಪ್ರವಚನ ಕೇಳಿ ಮನೆಗೆ ಹೋಗಿರ್ರಿ, ಇಲ್ಲದ ಸೊಟ್ಟಿ ತೆಗೆದಂಗ ಅನಿಸ್ತೈತಿ, ಮನೆಗೆ ಹೋಗೋದ್ರಾಗ ತಗೊಂಡ ಬರ್ತೈತೆ. ಇದು ಸಂಸ್ಕಾರ ಅದರದಷ್ಟ. ಮನಸ್ಸಿನ ಸಂಸ್ಕಾರ ಐತಲ್ಲ, ಈ ಸಂಸ್ಕಾರದಿಂದ ಹೆಂಗ ಹೋಗುದು? ಮನಸ್ಸು ಇದು ಹಿಂಗ ಹೀನ ಸಂಸ್ಕಾರಗಳನ್ನ ತುಂಬೈತಲ್ಲ, ನಾ ಬ್ಯಾಡ್ ಅಂದಿದ್ದು, ಮರಿಬೇಕಂದಿದ್ದು ಸಹಿತ ಬಂದು ಕಾಡಿ ಇಟ್ ಅಟ್ಯಾಕ್ಸ್, ಆಕ್ರಮಣ ಮಾಡ್ತೈತಲ್ಲ ನನಗ. ಒಬ್ರು ಒಂದೂರಿಗೆ ಯೋಗಾಸನ ಕಲ್ಸಕ್ ಬಂದಿದ್ರಂತ. ಇದು ಮನಸ್ಸು ಐತಲ್ಲ, ಹೆಂಗ ಹಳೆಯ ಸಂಸ್ಕಾರಗಳನ್ನ ಮತ್ತೆ ನೆನಪು ಮಾಡಿಕೊಂಡು ತಾಪ ಮಾಡ್ಕೊಂತೈತಿ ಮನಸ್ಸು. ಒಬ್ರು ಯೋಗಾಸನ ಕಲ್ಸಕ್ ಬಂದಿದ್ರಂತ ಗುರುಗಳು. ಯೋಗಾಸನ ಕಲ್ಸಕ್ ಬಂದಾಗ ಅವರು ಯೋಗಾಸನ ಕಲ್ಸಕ್ ಗುರುಗಳು ಬಂದಿದ್ರು. ಒಬ್ಬ ಹೆಣ್ಮಗಳು ಬಂದಂತ, ಅವ್ರ ಅಪ್ಪಗಳಿಗೆ ಹೇಳಿದ್ರಂತ, ಯಪ್ಪ
ಇದು ನನ್ನ ಮಗ ಐತಲ್ಲ ಭಾಳ ಕೆಟ್ಟ ಚಾಳಿ ಐತಿ, ಇದಕ್ಕೆ ಏನೈತೆ ಬರೀ ಉಗುರು ಕಡಿತೈತಿದೆ, ಯಾವಾಗಲೂ ಕೈಯಾಗಿನ ಉಗುರು ಕಟ್ಕೊಂಡು ನಿಂದಿರುತ್ತೆ. ಅವ್ರ ಗುರುಗಳು ಅಂದರು, ಅದೇನು ಬಿಡು ನಾ ಕಲಿಸ್ತೀನಿ ಅದಕ್ಕೆ. ಅವಾಗ ಅವ್ರ ಗುರುಗಳೆಲ್ಲ ಅವನಿಗೆ ಒಂದಿಷ್ಟು ಯೋಗಾಸನ ಕಲಿಸ್ಕೊಟ್ರು. ಆತು, 1 ವರ್ಷ ಆಯ್ತು. ಮತ್ತು ಮುಂದಿನ ವರ್ಷ ಅವ್ರು ಬಂದರು. ಬಂದ ಕೂಡಲೇ ಮತ್ತೆ ಹೆಣ್ಮಗಳು ಬಂದ್ಲಕ್ಕೆ. ಬಂದ ಕೂಡಲೇ ಅವ್ರ ಗುರುಗಳು ನೆನಪಿಟ್ಟಿದ್ರು, ಹೆಂಗದನವ ಮಗ ನಿಂದು ಅದು ಉಗುರು ಕಡಿತಿತ್ತಲ್ಲ, ಕೈಯಾಗಿನ ಉಗುರು ಕಡಿತಿತ್ತಲ್ಲ, ಹೆಂಗದನ? ಅವಾಗ ಅವರು ಒಂದು, ಯಪ್ಪ ಮೊದಲ ಬೇಸಿತ್ತಪ್ಪ ಇದು. ಅಂಥದ್ದೇನಾಯ್ತು ಯಪ್ಪ, ಮೊದಲ ಕೈಯಾಗಿನ ಉಗುರು ಕಡಿತಿತ್ತು, ನೀ ಯೋಗಾಸನ ಕಲಿಸಿದ ಕಾಲು ಹೆಗಲ ಮೇಲೆ ಹಾಕೊಂಡು ಕಾಲಾಗಿನ ಉಗುರು ಕಡಿಯೋದು ಕಲ್ತೈತಿ, ಆದ್ರೆ ಉಗುರು ಕಡಿಯೋದು ಮಾತ್ರ ಬಿಟ್ಟಿಲ್ಲ. ಅದು ಹೀನ ಸಂಸ್ಕಾರ ಇಲ್ಲ. ಎಷ್ಟು ಮಂದಿಗೆ ನಾವು ಕುಡಿದು ಗದ್ದೆ ಮಾರ್ಕೊಂಡಿವಿ, ಮನೆ ಮಾರ್ಕೊಂಡಿವಿ. ಎಷ್ಟು ನಮ್ಮ ಮಕ್ಕಳು ಹೇಳಿದ್ರು, ಯಪ್ಪ ಕುಡಿಬೇಡೋ, ನನಗೆ ಓಣ್ಯಾಗೆಲ್ಲ ನನ್ನ ಸ್ನೇಹಿತರು ಕುಡುಕನ ಮಗ ಹೊಂಟಾನಂತ ಮಗ ಅಪ್ಪಗೆ ಎಷ್ಟು ಸಲ ಹೇಳಿ ಆದರೂ ಕೇಳ್ತಾನೆ ಮನಸ್ಸದು. ಯಾವಾಗ ಜಲ್ದಿ ಮುಗಿಸ್ಯಾರು, ಯಾವಾಗ ಒಂದು ಸ್ವಲ್ಪ ಅಂಗಡಿ ಕಡೆ ಹೋಗಿ ಮನೆಗೆ ಹೋಗ್ಯಾನ. ನಾನು ಮಕ್ಕಳು ಹೇಳಿಲ್ಲ, ಯಪ್ಪ ಕುಡಿಬೇಡೋ, ಕುಡಿದ್ರೆ ಒಳ್ಳೇದಾಗೋದಿಲ್ಲ ಅಂತ. ಮಕ್ಕಳು ಎಷ್ಟು ತಂದೆಗೆ ಹೇಳಿಲ್ಲ, ಅಪ್ಪ ಕೇಳ್ಯಾನ, ಇಟ್ಟದಿ ನನಗ ಹೇಳಕ್ ಬರ್ತೀನಿ ಅಂದಿಲ್ಲ, ಇಟ್ಟದಿ ನನಗ ಹೇಳ್ತೀನಿ. ಅಲ್ಲ, ಮನ್ಯಾಗ ದೀಪ ಇರ್ತೈತಿ, ದೀಪ ಇಷ್ಟ ಇದ್ರು ಬೆಳಕು ಬಹಳ. ಮಕ್ಕಳು ಇಷ್ಟ ಇದ್ರು ಅವ್ರ ಮಾತಿನೊಳಗೆ ಬೆಳಕಿರ್ತೈತಿ, ಕೇಳೋದಕ್ಕಷ್ಟೇ. ಅದು ಹೇಳಿಲ್ಲ ನಮ್ಮ ಮಕ್ಕಳು. ಒಂದು ಹುಡುಗ ತಂದೆ ಕುಡಿದು ತೀರ್ಕೊಂಡಿದ್ದ. 5-6 ವರ್ಷದ ಮಗ, 4-5ನೇ ಕ್ಲಾಸ್ ಓದ್ತಿತ್ತು. ಒಂದು ಈ ಸರಾಯಿ ಅಂಗಡಿ ಒಳಗೆ ಹೋಗಿ ಸಪ್ಲೈಯರ್ ಕೆಲಸ ಮಾಡ್ತಿತ್ತಂತ, ಟೇಬಲ್ ಒರೆಸ್ತಿತ್ತು. ಅವ್ರಿಗೆ ಬಂದವ್ರಿಗೆ ಕುಡಿಯಕ್ಕೆ ತಂದು ಕೊಡ್ತಿತ್ತು. ಒಬ್ಬ ದೊಡ್ಡ ಮನುಷ್ಯ ಅಲ್ಲಿ ಕುಡಿಲಿಕ್ಕೆ ಹೋಗಿ ಆ ಹುಡುಗ ಅವು ಸಪ್ಲೈ ಮಾಡಾಗ ಅದೆಲ್ಲ ಟೇಬಲ್ ಒರೆಸಿ ಏನೋ ತಂದಿಟ್ಟ. ಅವ ಕುಡಿಲಿಕ್ಕೆ ಬಂದ. ಒಂದಂತ ಮಗುವಿಗೆ ಹೇಳಿ, ನೀ ಸಣ್ಣ ಹುಡುಗದಿಯಪ್ಪ, ಸಾಲಿ ಕಲ್ಯ ಮಕ್ಕಳು, ಇಂಥಲ್ಲಿ ಬರಬಾರ್ದು ನೀವು. ಆವಾಗ ಸಣ್ಣ ಹುಡುಗ ಹೇಳ್ತಂತ, ನಿಮ್ಮಂಥ ದೊಡ್ಡವ್ರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಸಣ್ಣ ಹುಡುಗರು ಇಲ್ಲಿ ಬಂದು ಕೆಲಸ ಮಾಡೋ ಪ್ರಶ್ನೆನೇ ಬರ್ತಿದ್ದಿಲ್ಲ. ಇಷ್ಟು ಮಕ್ಕಳು ಹೇಳಿದ್ರು ಸಹಿತ ನನ್ನ ಹೆಜ್ಜೆ ಆ ಕಡೆ ಹಾಕೋದು ಬಿಡಲಿಲ್ಲ. ಯಾಕೆ ಮನಸ್ಸಿಂಗ ಮಾಡುತ್ತದೆ? ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೌರುಷ. ಇದು ಮನಸ್ಸು ಹಿಂಗೆ ಯಾಕೆ ಮಾಡ್ತೈತಿ? ಕೆಟ್ಟ ಶಬ್ದವನ್ನ ನೆನಪಿಟ್ಟೈತಿ, ರೂಪವನ್ನ ನೆನಪಿಟ್ಟೈತಿ, ಏನೋ ಒಂದು ರುಚಿ ಒಮ್ಮೆ ನೋಡೈತಿ, ಆ ಕಡೆ ಹೆಜ್ಜೆ ಹಾಕಕತ್ತೈತಲ್ಲ. ಇಂಥ ಹೀನ ಸಂಸ್ಕಾರಗಳಿಂದ ಹೊರಗೆ ಬರೋದು ಹೆಂಗ? ಇದಕ್ಕೊಂದು ದಾರಿ ಬೇಕಲ್ಲ. ಯಾವಾಗ ಮನಸ್ಸು ಇದರಿಂದ ಮುಕ್ತ ಆಗ್ತೈತಿ? ಈ ದೇಶದ ಋಷಿಗಳು ಚಿಂತನೆ ಮಾಡಿದ್ರೆ ಇದರ ಬಗ್ಗೆ ಏನು ಮಾಡುವುದು, ಹೆಂಗಿದರಿಂದ ಮುಕ್ತನಾಗುವುದು, ಹೆಂಗಿದರಿಂದ ಹೊರಗೆ ಬರುವುದು, ಈ ಚಿಂತನೆ ಬಹಳ ದೊಡ್ಡದು. ಈಗ ನೀವು ಎಲ್ಲಿವರೆಗೆ ಮನಸ್ಸು ಈ ಕೆಟ್ಟ ಶಬ್ದಗಳ ಕಡೆ ಕಿವಿ ಕೊಡ್ತೈತಿ, ಕೆಟ್ಟ ರುಚಿಯ ಕಡೆ ನಾಲಿಗೆ ಹರಿತೈತಿ, ಕೆಟ್ಟ ರೂಪದಗಳ ಕಡೆ ಕಣ್ಣು ಹರಿತೈತಿ ಅಂದ್ರ, ಎಲ್ಲಿವರೆಗೆ ಈ ಮನಸ್ಸದರ ಕಡೆ ಹರಿತೈತಿ ಅಂದ್ರ, ಈಗ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ನೀವು ಮನ್ಯಾಗ ಒಂದು ಆಕಳ ಖರೀದಿ ಮಾಡ್ತೀರಿ, ಆ ಕಡೆ ಓಣ್ಯಾಗ ಒಂದು ಆಕಳ ಖರೀದಿ ಮಾಡ್ತೀರಿ. ಆಕಳ ಖರೀದಿ ಮಾಡಿ ನೀವು ತಗೊಂಡು ಬಂದು ನಿಮ್ಮ ಮನ್ಯಾಗ ಕಟ್ತೀರಿ. ನಿಮ್ಮ ಊರಿಂದ ಆಕಳ, ಆ ಕಡೆ ಓಣ್ಯಾಗಿಂದ ಕೆಳಗಿನ ಓಣ್ಯಾಗಿಂದ ಆಕಳ ಖರೀದಿ ಮಾಡಿ ಮನ್ಯಾಗ ಕಟ್ತೀರಿ. ಕಟ್ಟಿ ಬೆಳಿಗ್ಗೆ ಬಿಡ್ತಿರಲ್ಲ, ಮೇದ ಆಕಳ ನಿಮ್ಮ ಮನೆಗೆ ಬರ್ತೈತೆ ಅನ್ನೋದು ಏನು ಬರೋದಿಲ್ಲ. ಎಲ್ಲಿ ಖರೀದಿ ಮಾಡಿರ್ತಿರಲ್ಲ ಅದ ಮನೆಗೆ ಹೋಗ್ತೈತಿ. ಮತ್ತೆ ಮರುದಿವ್ಸ ನೀವು ಅವ್ರ ಮನ್ಯಾಗಿಂದ ಹೊಡ್ಕೊಂಡ್ ಬರ್ತೀರಿ. ಮತ್ತೆ ಮರುದಿವ್ಸ ನೀವು ನೀರ ಹಿಟ್ಟ ಎಲ್ಲ ತಿನ್ನಿಸ್ಬಿಡ್ರಿ, ಮತ್ತೆ ಮೇಯಕ್ಕೆ ಹೋಗಿ ನಿಮ್ಮ ಮನೆಗೆ ಬರೋದಿಲ್ಲ, ಮತ್ತೆ ಅವ್ರ ಮನೆಗೆ ಹೋಗ್ತೈತಿ. ಹಿಂಗ 1 ತಿಂಗಳಾದ್ಮೇಲೆ ಮತ್ತೆ ಯಾವಾಗೋ 8 ದಿವಸಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಹೋಗಿ ಬರ್ತಿರ್ತೈತೆ. ಆ ಕಡೆ ಅಂಗಡಿ ಕಡೆ ಹೋಗಿ ಆಕಳ ಕಡೆ ಹೋಗಿ ಬರ್ತಿರ್ತೈತಲ್ಲ,
ಅದು 8 ದಿವಸಕ್ಕೆ 15 ದಿವಸಕ್ಕೆ ತಿಂಗಳಿಗೆ ಒಮ್ಮೆಲೆ ಆಕಳ ಅವ್ರ ಮನೆಗೆ ಹೋಗ್ತೈತಿ. ಆದರೆ ಯಾವಾಗ ಆಕಳ ಒಟ್ಟ ಅವ್ರ ಮನೆಗೆ ಹೋಗುದಿಲ್ಲ ಅಂದ್ರೆ ಯಾವಾಗ ಇವ್ರ ಕೊಟ್ಟಿಗೆಯೊಳಗೆ ತನಗೊಂದು ಕರುವಿಗೆ ಜನ್ಮ ಕೊಡ್ತೈತಲ್ಲ ಅವಾಗ ಕರು ಅವ್ರ ಮನೆಗೆ ಹೋಗೋದು ಬಿಡ್ತೈತಿ. ಹಂಗ ಮನಸ್ಸನ್ನೋದೊಂದು ಆಕಳಿದೆ. ಇದು ಹಂಗ ಹೀನ ವಿಷಯಗಳ ಕಡೆ, ಹೀನ ಸಂಸ್ಕಾರಗಳ ಕಡೆ, ಅಂಗಡಿ ಕಡೆ ಹಿಂಗೆ ಹೆಜ್ಜೆ ಹಾಕ್ತಿರ್ತೈತಿ. ಆದ್ರೆ ಮನಸ್ಸು ಯಾವಾಗ ಅದರ ಕಡೆ ಬಿಡ್ತೈತಿ ಅಂದ್ರೆ ಯಾವಾಗ ತನ್ನಂತರಂಗದೊಳಗೆ ಜ್ಞಾನ ಕರುವಿನ ಜನ್ಮ ಹಾಕ್ತೈತಲ್ಲ ಅವಾಗ ಮನಸ್ಸು ಹೀನ ವಿಷಯಗಳ ಸಂಸ್ಕಾರ. ಅದಕ್ಕಾಗಿನೇ ಶರಣರು ಈ ದೇಶದ ಋಷಿಗಳು ಚಿಂತನೆ ಮಾಡಿದ್ರು. ವಿಷಯ ವಿನಿವರ್ತಂತೆ ನಿರಾಹಾರಶ್ಯ ದೇಹಿನ ರಸವರ್ಜಂ ರಸೋಪ್ಯಶ್ಯ ರಸವರ್ಜಂ ರಸೋಪ್ಯಶ್ಯ ಪರಂ ದೃಷ್ಟ್ವಾ ನಿವರ್ತತೆ. ಈ ವಿಷಯಗಳಿಂದ ದೂರ ಆಗಬೇಕಾದ್ರೆ ವಿಷಯಗಳಿಂದ ದೂರ ಆಗೋದು, ಶಬ್ದಗಳಿಂದ ದೂರ ಆಗೋದು ಬಹಳ ಸರಳ ಐತಿ. ಆದ್ರೆ ಅವುಗಳ ರಸ ಒಳಗುಳಿದಿರ್ತೈತಲ್ಲ ಅದರಿಂದ ಮುಕ್ತನಾಗಬೇಕಾದ್ರೆ ಏನೂ ಇಲ್ಲ. ಪರಂ ದೃಷ್ಟ್ವಾ, ಯಾವುದು ಶ್ರೇಷ್ಠವಾದದ್ದೋ ಅದು ನಿನ್ನ ಅಂತರಂಗದ ಆಳಕ್ಕೆ ಸ್ವಲ್ಪ ಇಳಿಸುವುದು. ಯಾವುದು ಶ್ರೇಷ್ಠವಾದದ್ದು, ಯಾವುದಿದ್ರೆ ಮನಸ್ಸು ಸ್ವಚ್ಛ ಆಗ್ತೈತಿ ಅಂದ್ರೆ 12ನೇ ಶತಮಾನದ ಶರಣರು ಇದಕ್ಕಾಗಿನೇ ಸಂಶೋಧನೆ ಮಾಡಿದ್ರು. ಸಂಶೋಧನೆ ಮಾಡಿದ ಚನ್ನಬಸವಣ್ಣ ಅಂತಾನ, ನಿನ್ನ ಮನದ ಹೀನ ಸಂಸ್ಕಾರಗಳು ಹೋಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ. ಮನದ ಹೀನ ಸಂಸ್ಕಾರಗಳು ಹೋಗಬೇಕಾಗಿದ್ರೆ ಒಂದಿಷ್ಟು ಶರಣರ ಒಳ್ಳೆಯ ಮಾತು ಕೇಳು, ಮನದ ಹೀನ ಸಂಸ್ಕಾರಗಳು ಹೋಗ್ತವೆ. ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಹೊತ್ತಿಸಿದರು ನಮ್ಮ ಕೂಡಲ ಚನ್ನ ಸಂಗನ ಶರಣ. ಒಂದಿಷ್ಟು ಒಳ್ಳೆಯ ಮಾತುಗಳ ಕೇಳೋದಷ್ಟೆ. ನೀವು ಅನ್ಬೋದು, ಎಲ್ಲಿವರೆಗೆ ಕೇಳಬಹುದ್ರಿ? ವರ್ಷ ನಮ್ಮೂರಾಗ ಪುರಾಣ ಹಚ್ತಾರ, ಕೇಳೀವಿ. ಮತ್ತಿದು ಎಂದರ ಮುಕ್ತಾಯ ಐತಿ? ಇದಕ್ಕ ವರ್ಷ ಕೇಳೀವಿ, ಆದ್ರೂ ಏನು ಕೆಟ್ಟದ್ದು ನೋಡೋದು ಬಿಟ್ಟೈತೆ, ಕೆಟ್ಟದ್ದು ಕೇಳೋದು ಬಿಟ್ಟೈತೆ. ಪುರಾಣಕ್ಕ ಕರಿಬೇಕು ನಮಗೆಲ್ಲರೂ. ಏನು, ನೀವೆಲ್ಲರೂ ದಯವಿಟ್ಟು 6 ಗಂಟೆಗೆ ಸರಿಯಾಗಿ ಬರಬೇಕು ಪುರಾಣಕ್ಕೆ. ನಿಮ್ಮ ಊರಿನ ಘನತೆ ಇದು, ಎಲ್ಲರೂ ವಿನಂತಿಸಿಕೊಳ್ಳುತ್ತೇವೆ ಅಂತ ನಿಮಗೆಲ್ಲರಿಗೂ ಹೇಳಬೇಕು. ಮತ್ತೆ ಇಂಥದ್ರ ಒಬ್ಬರು ಇರ್ತಾರೆ, ಅಲ್ಲ ನಮ್ಗೇನು ಕರೆದಾರನ್ನ ಅವ್ರು ಬರೀ ಮೈಕ್ನಾಗ ಹಚ್ಚಿದ್ರೆ ಮುಗಿತಾನೆ ಹೇಳಿದ್ರು, ನಮ್ಮ ಗೌರವಕ್ಕೆ ಏನಂತ ಅಂತಿರ್ತಾರ. ಅಂದ್ರೆ ಪುರಾಣಕ್ಕ ಪ್ರವಚನಕ್ಕೆ ನಿಮಗೆ ಮೈಕ್ನಾಗ ಹೇಳಬೇಕು, ಬಂದು ಹೇಳಬೇಕು. ಇರ್ಲಿಲ್ಲ ಅಂದ್ರೆ ಏನಂತೀರಿ, ನಮ್ಮನ್ನೇನು ಕರೆದಾರಲ್ಲ ಅವ್ರು, ನಾವ್ಯಾಕೆ ಹೋಗ್ಬೇಕಲ್ಲಿ ಅನ್ನೋದಿಲ್ಲ. ನೀವು ಅಂತೀರಿ ಕರಿಲಾರ್ದ ನಾವ್ಯಾಕೆ ಹೋಗಿ, ಇಲ್ಲ ಲಗ್ನ ಇರ್ತೈತಿ, ಯಾರೋ ಮರೆತು ಲಗ್ನ ಪತ್ರ ಕೊಡೋದು ಬಿಟ್ಟಿರ್ತಾರೆ. ಅಲ್ಲ ನಾವ್ಯಾಕೆ ಹೋಗ್ಬೇಕಲ್ಲ, ನಮ್ಮನ್ನೇನು ಕರೆದಾರಲ್ಲ ಅವ್ರು ಅಂತೀರಿ. ಆತ್ ಬಿಡ್ರಿ, ಪುರಾಣಕ್ಕೆ ಲಗ್ನಕ್ಕೆ ಬರುದಿಲ್ಲ. ಬಹಳ ಗೌರವಸ್ಥರು ನೀವು, ಕರಿಲಾರ್ದೆ ಎಲ್ಲಿ ಹೋಗುದು. ಊರಾಗ ಒಂದು ದೊಡ್ಡ ಜಗಳ ನಡೀತಪ್ಪ ಓಣ್ಯಾಗ, ಅಲ್ಲಿ ಅವ್ರು ನಾವು ದಯವಿಟ್ಟು ಜಗಳ ಆಡುತ್ತೇವೆ ತಾವು ಬರ್ಬೇಕಂತ ಹೋಗಿ ಕೈ ಕಟ್ಕೊಂಡು ನಿಂತೀನಿ. ಅಕಸ್ಮಾತ್ ಜಲ್ದಿ ಮುಗೀತಂದ್ರ ಕೋಡಿ ಜಲ್ದಿ ಮುಗೀತ್ ನೋಡು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರ ಮುಗಿಸಕ್ ನಾವು ಹೋಗಿದ್ರೆ ನಮಗೊಂದು ಸ್ವಲ್ಪ ಏನ್ರ ಸಿಗುತ್ತಿತ್ತಂದ್ರ, ಅಂದ್ರೆ ಕೆಟ್ಟದ್ದಕ್ಕಿಷ್ಟು ಮನಸ್ಸು ಹಾತೊರಿತದ ಅಷ್ಟೇ. ಪುರಾಣಕ್ಕೆ ಕರಿಬೇಕು, ಜಗಳಕ್ಕೆ ಯಾರು ಕರೆದಿಲ್ಲ, ಅಲ್ಲಿ ಹೋಗಿ ನಿಂತೈತದ. ಅಂದ್ರೆ ಹೀಗೆ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕುವ ಮನಸ್ಸು ಎಷ್ಟು ದಿವಸ ಇದು ಪುರಾಣ ಕೇಳಿವಿ, ಪ್ರವಚನ ಕೇಳಿವಿ. ನೀವು ಪ್ರವಚನ ಕೇಳಿದ್ರೆ ಮನಸ್ಸು ಸ್ವಚ್ಛ ಆಗುತ್ತಂತ ನೀವು ಹೇಳ್ತೀರಿ, ಹೀನ ಸಂಸ್ಕಾರಗಳು ಹೋಗ್ತಾವಂತ ಹೇಳ್ತೀರಿ. ಎಷ್ಟು ದಿವಸ ನಾವು ಕೇಳಬೇಕು? ಕೇಳಿಲ್ಲ, ನಾನು ಭಾಳ ವರ್ಷದಿಂದ ಕೇಳ್ಕೊಂತ ಬಂದೀವಿ. ಎಷ್ಟು ದಿವಸ ಕೇಳ್ಬೇಕು ಅಂದ್ರೆ, ಈಗ ನೀವು ಮನ್ಯಾಗ ಸಾಂಬಾರು ಮಾಡ್ತೀರಿ, ಅನ್ನದ ಜೊತೆ ಸಾಂಬಾರು ಮಾಡೋ ಬೊಗಣ್ಯಾಗ ಅಕಸ್ಮಾತ್ ಚಹಾ ಮಾಡಿದ್ರೆ ಅಂತೇಳಿ ಹೆಂಗಿರ್ತೈತ? ಖಾರ ಇರ್ತೈತಿ. ಮತ್ತು ಚಾದ ಪಾತ್ರೆನೇ ಇಲ್ಲಪ್ಪ ನಿಮ್ಮ ಮನ್ಯಾಗ, ಕಳೀತದ. ನೀವು ಸಾಂಬಾರು ಮಾಡೋ ಬೊಗಣ್ಯಾಗ ಚಹಾ ಮಾಡಿದ್ರಿ ಅಂದ್ರೆ ಚಹಾ ಕುಡಿದ್ರೆ ಖಾರ ಹತ್ತೈತಿ. ಎಷ್ಟು ದಿವಸ ಖಾರ ಹತ್ತೈತಿ ಅಂದ್ರೆ ಹಂಗ ಮಾಡ್ಕೊಂತ ಹೋಗೋದು. ಒಂದು 10 ದಿವಸ 15 ದಿವಸ ಹೋದ ಮೇಲೆ ಖಾರ ಹೋಗ್ತೈತಿ, ತಾನ ಸಿಹಿ ಹತ್ತೈತಿ. ಹಂಗ ಎಲ್ಲಿವರೆಗೆ ಇದನ್ನ ಕೇಳ್ಕೊಂತ ಹೋಗೋದಂದ್ರೆ ಎಲ್ಲಿವರೆಗೆ ನಮ್ಮ ಮನಸ್ಸಿನೊಳಗಿರುವ ಖಾರದ ಕಲ್ಮಶ ಹೋಗೋದಿಲ್ಲ, ಅಲ್ಲಿವರೆಗೂ ಕೇಳ್ಕೊಂತ ಹೋಗೋದು. 1 ದಿವಸ ಸಿಹಿ ತಾನೇ ಹತ್ತೈತದೆ.
ಕಣ್ಣು ಮುಚ್ಚಿ ಬದುಕಕ್ಕಾಗೋದಿಲ್ಲ. ಕಿವಿ ಮುಚ್ಚಿ ಏನಾರ ಕಣ್ಣು ಮುಚ್ಚಿ ಬದುಕಕ್ಕಾಗ್ತೈತೆ, ಕಿವಿ ಮುಚ್ಚಿ ಬದುಕಕ್ಕಾಗ್ತೈತೇನು, ನಾಲಿಗೆ ಮುಚ್ಚಿ ಬದುಕಕ್ಕಾಗ್ತೈತೇನೆ? ಏನಿಲ್ಲ. ಕಣ್ಣು ತೆರೆದಿರಬೇಕು, ಕಿವಿ ತೆರೆದಿರಬೇಕು, ಆದರೆ ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ಮನುಷ್ಯ. ಈಗ ನೀವು ಮನೆ ಕಟ್ತೀರಿ, ಹೊಸ ಮನೆ ಕಟ್ಟಿರಿ, ಹೊಸ ಮನೆ ಕಟ್ಟಿ ಏನಪ್ಪ ಎಲ್ಲ ಸಂಗಮರಿ ಕಲ್ಲು ಹಾಕಿ ಚಲೋ ಎಲ್ಲ ಬಣ್ಣ ಹಚ್ಚಿ ಮನೆ ರೆಡಿ ಮಾಡಿಟ್ಟೇನೆ, ಇದ್ರೊಳಗೆ ಕಸ ಬೀಳ್ತೈತೆ, ಕಿಟಕಿ ಮುಚ್ಚಿದ್ರೆ ಗಾಳಿ ಬರೋದಿಲ್ಲ, ತೆಗೆದ್ರೆ ಹೊಲಸು ಬೀಳ್ತೈತಿ. ಏನು ಮಾಡೋದು? ಹೊಲಸು ಬೀಳ್ತೈತಂತ ನಾವೇನ್ರ ಕಿಟಕಿ ಮುಚ್ಚಿ ಬದುಕೇವೇನು? ಇಲ್ಲ. ಕಿಟಕಿ ತೆಗೆದಿರ್ಬೇಕು, ಹೊಲಸು ಬೀಳ್ತಿರ್ಬೇಕು, ಕಸ ಹೊಡಿತಿರ್ಬೇಕು. ಇದು ಮನೆಯ ಲಕ್ಷಣ. ಹಂಗ ಕಣ್ಣು ತೆರೆದಿರ್ಬೇಕು, ಕಿವಿ ತೆಗೆದಿರಬೇಕು, ಒಂದಿಷ್ಟು ಕೆಟ್ಟ ರೂಪಗಳು ಬೀಳ್ತಿರ್ಬೇಕು, ಕೆಟ್ಟ ಶಬ್ದಗಳು ಬೀಳ್ತಿರ್ಬೇಕು ಮನದ ಮನೆಯೊಳಗ. ಆದರ ಪುರಾಣ ಅನ್ನೋದೊಂದು ಕಸಬರಿಗೆ ಮಾತ್ರ ಕೈಯಾಗಿ ಯಾವಾಗಲೂ ಇರಬೇಕು. ಅದನ್ನು ಸ್ವಚ್ಛ ಮಾಡ್ತಿರ್ಬೇಕು. ಹೆಂಗೆ ಸ್ವಚ್ಛ ಮಾಡ್ಕೊಂತ ಹೋಗ್ಬೇಕು. ಅಂಥ ಒಂದು ವಿಶೇಷತೆ ಇಟ್ಕೊಂಡು ಇಲ್ಲಿ ಪುರಾಣ ನಿಮ್ಮೂರಲ್ಲಿ ಏನಿಲ್ಲೆಲ್ಲ ಒಳಬಳ್ಳಾರಿಯ ತಾತನ ಕೃಪೆಯಿಂದ ಇದೊಂದು ಪವಿತ್ರ, ಇದು ಅಷ್ಟೆ. ಒಳಬಳ್ಳಾರಿ ತಾತ ಈ ಗೊರೆ ಬಾಳದ ಹೃದಯದ ಒಳಗ ಅದಾನ, ತದಕ್ಕ ಒಳಬಳ್ಳಾರ್ಯಾಗ ಅದಾನ. ನಿಮ್ಮ ಒಳಗ ಅದಾನ. ಎಷ್ಟು ಪ್ರೇಮ ನಿಮ್ಮ ಊರ ಮೇಲೆ ಹಚ್ಚ. ಯಾರಿಗರ ಕೇಳ್ರಿ, ಎಲ್ಲರ ಕೇಳ್ರಿ, ಒಳಬಳ್ಳಾರಿ ಮೇಲೆ ಭಾಳ ಪ್ರೇಮ ಅದರಂತ ಕೇಳಿ ನಾನು, ಗೊರೆ ಬಾಳದ ಮೇಲೆ ಭಾಳ ಪ್ರೇಮ ಅದರಂತ ಕೇಳಿ. ಅಂಥ ತಪಸ್ವಿಗಳ ಕೃಪಾ ದೃಷ್ಟಿ ನಿಮ್ಮ ಊರ ಮೇಲೆ ಬಿತ್ತು. ಇಲ್ಲಿ ಬಸವ ಪುರಾಣ, ಜಾತ್ರೆ, ಮಂದಿರ, ಎಷ್ಟು ಅದ್ಭುತ ಕೆಲಸ ನಡೆದಿದೆ. ಇಲ್ಲಿ ಬಸವನ ನಾಮ, ಬಸವಾದಿ ಶರಣರ ಚರಿತ್ರೆ, ಇದನ್ನು ಕೇಳೋದೇ ಒಂದು ಯೋಗ. ಕೇಳಬೇಕು. ಬಸವಣ್ಣ ಎಂಥ ಅದ್ಭುತ ಕೆಲಸ ಮಾಡಿದ, ಎಷ್ಟು ದೊಡ್ಡ ವ್ಯಕ್ತಿ ಇದ್ದ. ಬಸವಣ್ಣನ ಬಗ್ಗೆ ಹೇಳೋದು ಬೇಡ, ನಿಮಗೆಲ್ಲ ಗೊತ್ತಿದೆ. ಬಸವಣ್ಣವ್ರು ಹೆಂಗಿದ್ರು ಅನ್ನೋದಕ್ಕೆ ಸುಮ್ಮನೆ ಅವ್ರ ಮಗ್ಲಿದ್ದವ್ರು ಹೆಂಗಿದ್ರು ಅಂತ ಹೇಳ್ತೀನಿ. ಬಸವಣ್ಣವ್ರ ಬಗ್ಗೆ ಹೇಳೋದು ಬೇಡ, ಸುಮ್ಮನೆ ಅವ್ರ ಮಗ್ಲಿದ್ದವ್ರು ಹೆಂಗಿದ್ರು. ಒಬ್ಬ ಸಾಲಿ ಕಲಿಲಾರದ ಹೆಣ್ಮಗಳು ಸತ್ಯಕ್ಕ ಅಂತ ಆಕೆ ಹೆಸರು. ಸಾಲಿ ಕಲ್ತಿಲ್ಲ ಆಕೆ. ಏನು ಮಾಡ್ತಿದ್ಲು ಅಂದ್ರೆ ಊರನ್ನ ಕಸ ಹೊಡಿತಿದ್ಲೆಲ್ಲ. ಆಕೆ ಕಾಯಕ ಹಾಕಿದ್ಲು. ಊರ್ ಮುಂದಿನ ಕಸ, ಓಣಿ ಕಸ ಎಲ್ಲ ಹೊಡೆಯೋದು ಸತ್ಯಕ್ಕನ ಕಾಯಕ. ಮನ್ಯಾಗಿನ ಕಸ ತೆಗೆದು ದಾರಿಗೆ ಹಾಕುದು ನಮ್ಮ ಕಾಯಕ. ಓಣಿ ಕಸ ಹೊಡಿತಿದ್ಲು ಸತ್ಯಕ್ಕ. ಸಾಲಿ ಕಲ್ತಿಲ್ಲ ಹೆಣ್ಮಗಳು. ಆಕಿ ಹಂಗ ಕಲಿಸಿದ್ದ ಬಸವಣ್ಣ. ಎಂಥವ್ರನ್ನ ತಯಾರು ಮಾಡಿದ್ದ ಕಸ ಹೊಡಿಯೋ ಹೆಣ್ಮಗಳಂತ. ಪೂಜಾ ಅಂದ್ರೆ ಎದಕ್ಕೆ ಅನುಭವ? ನಾವೇನಂತೀವಿ, ಯಾವ್ದಾರ ಒಂದು ಹಂಗ ತಪ್ಪಲ ಹರ್ಕೊಂಬರೋದು, ಯಾವ್ದಾರ ಒಂದಿಷ್ಟು ಬಡ ಬಡ ನೀರು ತಂದು ತಬ್ಬನಂಗೆ ಗುಬ್ಬಿ ಅದಕ್ಕೊಂದಿಷ್ಟು ಪತ್ರಿ ಒಗೆದು ಊದಿನ ಕಡ್ಡಿ ಹಚ್ಚಿ ಗಣಗಣ ಗಂಟಿ ಬಾರಿಸ್ಬಿಟ್ರೆ ಬೆಳಗಿನ ಪೂಜೆ ಮುಗೀತು ನೋಡ್ರಿ ನಮ್ದಂತೀವಿ. ಆದ್ರೆ ಸಾಲಿ ಕಲಿಲಾರದ ಹೆಣ್ಮಗಳಿಗೆ ಬಸವಣ್ಣ ಎಂಥ ಸಂಸ್ಕಾರ ಕೊಟ್ಟಿದ್ದ. ಪೂಜಾ ಅಂದ್ರೆ ಎದಕ್ಕೆ ಅನ್ನಬೇಕು ಅಂತ ಅಕ್ಕಿ ಒಂದೆರಡು ಮಾತಿನಾಗ ಹೇಳ್ತಾರೆ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರಗಳು ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ನೀವೇನು ನೀರು ಹಾಕಿವಿ, ಭಸ್ಮ ಹಚ್ಚಿವಿ, ಗಂಧ ಹಚ್ಚಿವಿ, ತುಪ್ಪದ ದೀಪ ಬೆಳಗಿವಿ, ಮಂತ್ರ ಹೇಳಿವಿ ಅಂದ್ರೆ ಇದು ಅಷ್ಟೇ ಪೂಜೆ ಅಲ್ಲ. ನಿಜವಾದ ಪೂಜೆ ಯಾವುದು ಅಂದ್ರೆ ಸಾಲಿ ಕಲಿಲಾರದ ಸತ್ಯಕ್ಕಂತಾಳ. ಇನ್ನೊಬ್ಬರ ವಿಷಯ ವಸ್ತುಗಳನ್ನು ಕಂಡು ನನ್ನ ಮನಸ್ಸು ಆಶೆ ಪಡದೆ ಇದ್ರೆ ಅದು ನಿಜವಾದ ಪೂಜೆ. ಪರಧನ ಪರಸ್ತ್ರೀ ಪರದೈವಂಗಳಿಗೆರಗದಿಪ್ಪುದೇ ನಿಜ ನೇಮ ಕಾಣ ಶಂಭು ಜಗ್ಗೇಶ್ವರ. ಸಾಕಲ್ಲ, ಬಸವಣ್ಣವ್ರ ಬಗ್ಗೆ ಏನು ಹೇಳೋದಿಲ್ಲ. ಸುಮ್ಮನೆ ಸಾಲಿ ಕಲಿಲಾರದೊಬ್ಬ ಹೆಣ್ಮಗಳು ಅವರ ಸಂಸ್ಕಾರದಲ್ಲಿದ್ದ ಹೆಣ್ಮಗಳ ಹಿಂಗಿರಬೇಕಾದ್ರೆ ಬಸವಣ್ಣವ್ರು ಹೆಂಗಿರಬೇಡ. ಎಷ್ಟು ದೂರದಿಂದ, ಅಫ್ಘಾನಿಸ್ತಾನದಿಂದ, ಕಾಶ್ಮೀರದಿಂದ, ಗುಜರಾತದಿಂದ, ಒರಿಸ್ಸಾದಿಂದ, ಕರ್ನಾಟಕದ ಮೂಲೆ ಮೂಲೆಗಳಿಂದ 12ನೇ ಶತಮಾನದಲ್ಲಿ ಕೂಡಿದ್ರ ಶರಣ. ಅವರ ಚಿಂತನೆ ಎಷ್ಟು, ಬದುಕಿನ ಚಿಂತನೆ ಎಷ್ಟು ಅದ್ಭುತ. ಅವರು
ಈ ಜೀವನವನ್ನು ನಾವು ಹೆಂಗ ವ್ಯರ್ಥ ಮಾಡಿಕೊಂಡ್ವಿ, ಈ ಜೀವನದ ಇಚ್ಛೆಗೆ ಜೀವನವನ್ನು ಸಾರ್ಥಕ ಹೆಂಗ ಮಾಡ್ಕೋಬೇಕಂತ ಅವ್ರು ಕಲಿಸ್ತಾರೆ. ಒಬ್ಬ ಸಕಲೇಶ ಮಾದರಸರು ಅಂತ ಒಬ್ಬ ಶರಣರಾಯ್ತು. ಸಕಲೇಶ ಮಾದರಸರು ಅವರಪ್ಪ ಇವ ಮಹಾರಾಜ, ಅವರಪ್ಪ ಮಹಾರಾಜ, ಇವನು ಮಹಾರಾಜ. ಅವರಪ್ಪ ತನ್ನ ಸಾಮ್ರಾಜ್ಯವನ್ನು ಮಗನಿಗೆ ಕೊಟ್ಟ ಆತು ಹೋದ, ನೀನು ನಡೆಸುವ, ನಾನು ವಿರಕ್ತನಾಗಿ ಬದುಕ್ತೇನೆ. ಮಾದರಸ ಕೆಲವು ದಿವಸ ಸಾಮ್ರಾಜ್ಯವನ್ನು ನಡೆಸಿ ತನ್ನ ಮಗನಿಗೆ ಮಾಯಿದೇವನಿಗೆ ಕೊಟ್ಟು, ನೀನು ನಡೆಸು, ನಾನು ವಿರಕ್ತನಾಗಿ ಹೋಗ್ತೇನೆ ಅಂತ ತಂದೆ ಹೋದ. ಅವ ಒಂದು ವಚನ ಬರೀತಾನೆ, ಸಣ್ಣ ವಚನ. ಜೀವನ ಹೆಂಗ, ಇದರ ಉದ್ದೇಶ ಏನು, ನಾವು ಹೆಂಗ ಹಾಳು ಮಾಡಿಕೊಂಡಿದ್ದೀವಿ. ಎರಡ ಮಾತು, ಜೀವನ ಯಾಕೆ ಕೆಟ್ಟಿತು ಮತ್ತು ಇದರ ಉದ್ದೇಶ ಏನು. ಎರಡು ಮಾತಿನೊಳಗೆ ಹೇಳ್ತಾನೆ, ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆಲ್ಲ ಸಂಸಾರ. ಜೀವನ ಹೆಂಗ ಕಳೀತು ಅಂದ್ರೆ ದೇಶ ದೇಶಾಂತರವ ತಿರುಗಿ, ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ. ನೀವು ಅನ್ನೋದಿಲ್ಲ, ಏನಂತೀರಿ, ಒಟ್ಟು ಕುಂತಲ್ಲಿ ಕೂಡಂಗಾಗೋದಿಲ್ಲ ನೋಡ್ರಿ ಅಂತಿರ್ತಾರೆ. ಅನ್ನೋದಿಲ್ಲ ಕೆಲವು ಮಂದಿ, ಕುಂದ್ರಂಗ ಆಗುದಿಲ್ಲ, ನಿಂದ್ರಂಗ. ಮತ್ತೇನು ಆಕಾಶದಾಗ ತೇಲ್ಬೇಕಂತ ಮಾಡಿ, ಇಲ್ಲ ಕುಂದ್ರಬೇಕು, ಇಲ್ಲ ನಿಲ್ಲಬೇಕು ಅಷ್ಟೆ. ಕುಂದ್ರಂಗ ಆಗೋದು. ಒಟ್ಟು ಅಡಿಗೆ ಮನೆಯಾಗ ಹೋದ್ರೆ ಹೆಡಕ್ಕಿಡ ದಬ್ಬದಂಗ ಅನ್ನೋದಿಲ್ಲ ತಾಯ. ಅಡಿಗೆ ಮನ್ಯಾಗ ಹೋದ್ರೆ ಹೆಡಕ್ಕಿಡ ದಬ್ಬದಂಗ ಆಕೈತೆ, ಕುತ್ತಿಗೆ ಹಿಡಿದ ದಬ್ಬದಂಗ. ಊಟ ಹೋಗ್ತೈತಿ ಅಂದ್ರೆ ಊಟ ಹೋಗ್ತೈತಿ, ಅಡಿಗೆ ಮನ್ಯಾಗ ಮಾತ್ರ ಹೋಗಕ್ಕ ಅಂದ್ರೆ ಕುಂದ್ರಂಗ ಆಗೋದಿಲ್ಲ, ನಿಂತು ಎಲ್ಲಿ ಬೇಕಲ್ಲಿ ಅಡ್ಡಾಡಲ್ಲ. ದೇಶ ದೇಶಾಂತರ ತೆರಿಗೆ, ಆ ಓಣಿಗೆ ಹೋಗ್ಯಾನ, ಈ ಓಣಿಗೆ ಹೋಗ್ಯಾನ, ಆ ಗುಡಿಗೆ ಹೋಗ್ಯಾನ, ಈ ಗುಡಿಗೆ ಹೋಗ್ಯಾನ, ಅವ್ರ ಕಟ್ಟಿಗೆ ಕುಂತಾನ, ಇವ್ರ ಕಟ್ಟಿಗೆ ಕುಂತಾನ. ಏನು ಮಾಡ್ಯಾನ, ಇನ್ನೊಬ್ರು ಕಟ್ಟಿಗೆ ಕುಂತು ಶಾಣಬಸಪ್ಪನ ಗುಡಿಗೆ ಕಟ್ಟಿಗೆ ಕುಂತ, ಆಮೇಲೆ ಮಾರುತಿ ದೇವ್ರ ಗುಡಿಗೆ ಕಟ್ಟಿಗೆ ಹೋದ. ಇನ್ನೊಬ್ರು ಮನೆಗೆ ಕಟ್ಟಿಗೆ ಹೋಗಿ ಕುಂತು ಏನು ಮಾಡ್ಯಾನಂದ್ರೆ, ಅವ್ರ ಕಪ್ ಚಹಾ ಕುಡಿದು ಹಿಂದೇನು ಬಿಟ್ಟು ಬಂದಿದ್ನಲ್ಲ ಅವ್ರ ಬಗ್ಗೆ ಮಾತಾಡ್ಯಾನ, ಮತ್ತು ಅವ್ರ ಕಪ್ ಚಹಾ ಕುಡಿಯಾಗ ಇವ್ರ ಬಗ್ಗೆ ಮಾತಾಡ್ಯಾನ. ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆಲ್ಲ ಸಂಸಾರ. ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ. ಏನು ತೊಳಲಿ ಬಳಲಿ, ಎರಡು ಶಬ್ದ ಎಷ್ಟು ಚಂದ. ಕನ್ನಡ ಶಬ್ದ ಅಷ್ಟು ಶ್ರೀಮಂತ, ಕನ್ನಡ ಭಾಷೆ ಅಷ್ಟು ಶ್ರೀಮಂತ. ತೊಳಲಿ ಬಳಲಿ ಅಂತ ಎರಡು ಶಬ್ದ. ತೊಳಲಿ ಇದರ ಅರ್ಥ ಏನು ಅಂದ್ರೆ, ಏನೋ ಒಂದು ವಿಷಯಕ್ಕೆ ಆಸೆ ಪಟ್ಟೀನಿ, ಪರಿಶ್ರಮ ಪಡ್ತೀನಿ, ಅದರ ಬಗ್ಗೆ ಬಹಳ ಕಷ್ಟಪಟ್ಟೆ, ಪಡ್ಕೊಂಡಿನಿ, ಅವಾಗ ಗೊತ್ತಾಗೈತಿ ಇದರಿಂದ ಸುಖನ ಸಿಗುವಲ್ದು ಅಂತ ಆಯಾಸ ಆಗೈತೆ ಅದ್ರ ಬಗ್ಗೆ. ಈಗ ಒಬ್ಬನಿಗೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಳ್ರಿ, ಬಹಳ ಆ ದೇವ್ರು ಈ ದೇವ್ರಿಗೆ ಹತ್ತೂರ ಹರಕೆ ಹೊತ್ತು ಹಡ್ದಾನ, ಆಯಾಸ ಐತಿಲ್ಲ, ತೊಳಲಾಟ ಐತೆ. ಮಗ ಹುಟ್ಟಿದ ಮೇಲೆ ಅದು ಮಗ ಅಂಬಿಗಾಲಿಕ್ಕಿ ಅಡ್ಡಾಡ್ತನ್ನ, ಹೊಟ್ಟೆ ಮೇಲೆ ಕುಂದಿರ್ತೈತಿ, ಎದಿ ಮೇಲೆ ಕುಂದಿರ್ತೈತಿ, ವಿಡಿಯೋ ಮಾಡ್ತಿರ್ತಾನ. ಅದು ವಿಡಿಯೋ ಮಾಡಿ ಮಂದಿಗೆಲ್ಲ ಫ್ರೆಂಡ್ಸಿಗೆ ಕಳಿಸ್ತಿರ್ತಾನೆ, ಚಿನ್ನನ ವಿಡಿಯೋ ನೋಡ್ರಿ ಅಂದ್ರೆ. ಒಂದು ಮಗನ ಹಡ್ಯಾಕ 10 ವರ್ಷ ಕಷ್ಟಪಟ್ಟು ಮಗನ ಹಡೆದು ಅದು ಎದಿ ಮೇಲೆ ಅಂಬೆಗಾಲಿ ಎಕ್ಕುದು ವಿಡಿಯೋ ಮಾಡಿ ಚಿನ್ನನ ವಿಡಿಯೋ ನೋಡ್ರಿ ಅಂತ ಕಳಿಸ್ಯಾನ. ಅವ 25 ವರ್ಷದವಾಗಿ ಎದಿ ಮೇಲೆ ಕಾಲು ಕೊಟ್ಟು ಆಸ್ತಿ ಕೊಟ್ರೆ ಬಿಡ್ತೀನಿ ನಿನ್ನ ಗಂಡ. ಅವಾಗ ವಿಡಿಯೋ ಮಾಡಿ ಚಿನ್ನನ ವಿಡಿಯೋ ಅಂತ ಕಳಿಸಪ್ಪ ನೋಡೋಣ. ಇವಾಗ ತೊಳಲಾಟ, ಈಗ ಅವ ಹುಟ್ಟಿದ್ದಕ್ಕನ ಬಳಲಾಟ ಇರ್ತವೆ. ತೊಳಲಿ ಬಳಲಿ ಈಗ ಆಗ್ತಿರ್ತಾವ. ಏನು ಆಗ್ತಿದ ಅಪೇಕ್ಷೆ ಅಂದ್ರೆ, ನನ್ನ ಸೊಸಿ ಬರ್ತಾಳ, ಬಿಷೇದ್ ಮಾಡಿ ಹಾಕ್ತಾಳ, ಆ ಕನ್ಯಾ ಬೇಡ, ಈ ಕನ್ಯಾ ಬೇಡ, ಅದು ಬೇಡ, ಇದು ಬೇಡ ಅಂತ ಹುಡುಕಿ ಕೊನೆ ಬಂದು ಕನ್ಯಾ ತೆಗದು. ಏನು 100 ಕನ್ಯಾ ನೋಡ್ಯಾಳ ಮಗನಿಗೆ, ನನಗೆ ಬಿಷೆ ರೊಟ್ಟಿ ಮಾಡಿ ಕೊಡ್ತಾಳೆ, ಇನ್ನು ಮೇಲೆ ನನಗೆಲ್ಲ ತಪ್ಪು. ಅದು ಹುಡುಗಿ ಬಂದು ಕೂಡಲೇ ಕೇಳಲ್ಲ, ಎಷ್ಟು ಕಷ್ಟಪಟ್ಟಾಳ ಕನ್ಯಾ ತಗೊಂಡು ತೆಗೆದು ಮಗನಿಗೆ ಲಗ್ನ ಮಾಡಕ್ಕೆ. ತೊಳಲಾಟ. ಅದು ಹುಡುಗಿ ಬಂದು ಕೂಡಲೇ ಕೇಳಲ್ಲ, ಇಡ್ಲಿ ಬರ್ತೈತೆ ಬರ್ತೈತಿ, ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ, ರೊಟ್ಟಿ ಬರ್ತೈತಿ, ಪಟ್ಟು ಬರ್ತೈತಿ. ಅತ್ತಿ ನೀ ಏನು ಕೇಳಿಲ್ಲ, ಎಲ್ಲ ಬರ್ತೈತಿ. ಹೋಟೆಲ್ದಾಗ ಆರ್ಡರ್ ಕೊಟ್ಟರೆ ಇವೆಲ್ಲ ಬರ್ತಾವಲ್ಲ. ಕುಂತ ಬಿಟ್ಲ ತೆಲ್ಲ ಬಳಲಾಟ ಶುರು ಆಗ್ತದೆ. ಅದಕ್ಕೆ ಮೊದಲ ಬಳಲಾಟ,
ಆಮೇಲೆ ಬಳಲಾಟಿಸೋದು. ಬಳಲಾಟ. ಈ ಹುಡುಗ ಇರ್ತಾನೆ, ಹುಡುಗಿ ನಾವು ಈ ಎಂಗೇಜ್ಮೆಂಟ್ ಆಗಿರ್ತೈತಿ ನೋಡಿ, ಎಂಗೇಜ್ಮೆಂಟ್ ಆದಾಗ ಅವ್ರಿಗೆ ಆ ಹುಡುಗಿ ಫೋನ್ ಮಾಡಿಲ್ಲ ಅಂದ್ರೆ ಸೆಟ್ ಮಾಡ್ಕೊಂತಿರ್ತಾನೆ. ಇದು ಫೋನ ಮಾಡೋದಿಲ್ಲ, ನೀ ಮಾತಾಡೋದಿಲ್ಲ, ಅವ್ರ ಅಪ್ಪಗೆ ಹೇಳ್ತಿರ್ತಾನೆ, ಅವ್ರ ಅವ್ಗೆ ಹೇಳ್ತಿರ್ತಾನೆ, ಅತಿ ಒಟ್ಟ ಫೋನ್ ಮಾಡುವಲ್ಲ ನೋಡ ಅಂದ್ರೆ ಫೋನ್ ಮಾಡ್ಲಾರ್ದಕ್ಕೆ ಜಗಳ ಆಡ್ತಿರ್ತಾನೆ. ಒಂದು 8 ತಿಂಗಳು ವರ್ಷ ಆಯ್ತು, ಗಾಡಿ ತಗೊಂಡು ಹಿಂದೆ ಕುಂದಿರ್ಸ್ಕೊಂಡು ಕರ್ಕೊಂಡು ಹೊಂಟಿದ್ದ. ಅದು ಹಂಪ್ಸ್ ಬರ್ತಾವ, ಎಲ್ಲೋ ಎತ್ತಿ ಬಿತ್ತದು ಹಂಪ್ಸಿ, ಇದು ಹಿಂದೆ ಕೆಳಗೆ ಬಿತ್ತು. ದವಾಖಾನೆಗೆ ಹೋದ ಕೂಡಲೇ ಅದು ತುಟಿ ಹರಿದಿತ್ತು ಮ್ಯಾಲಿಂದ. ಅವಾಗ ಡಾಕ್ಟ್ರ್ ಹೇಳ್ದಂತಿಲ್ಪ ಮ್ಯಾಲಿನ ತುಟಿ ಹರಿದೈತಿ, ಹೊಲಿಗೆ ಹಾಕೋದು. ಅವಾಗ ಯಪ್ಪ ಡಾಕ್ಟರ್ ಸಾಹೇಬ್ ಕೈ ಮುಗಿತೀನಿ, ಹೊಲಿತಿ 2 ತುಟಿ ಕೂಡಿಸೇ ಹೊಲಿಬೇಕು, 2 ಕೂಡಿಸೇ ಹೊಲಿ. ನೀನು ಮೊದಲ ಮಾತಾಡ್ಲಿಲ್ಲ ಅಂದ್ರೆ ಜಗಳ ತೆಗಿತಿದ್ದೆ, ಈಗ 2 ಕೂಡಿಸಿ ಹೊಲಿ ನೀನು ಅಂದ್ರೆ ಮೊದಲ ತೊಳೆಲೆ ಅಣ್ಣ ಈಗ ಬಳಲಕತ್ತಾನೆ. ಇದು ಸಂಸಾರವೇ ಅಷ್ಟಿದೆ. ದೇಶಾಂತರವ ತಿರುಗಿ ತೊಳಲಿ ಬಳಲಿ, ಕೆಲರ ಹಳಿದು ಕೆಲರ ಹೊಗಳಿ. ಕೆಲವಷ್ಟು ಮಂದಿನ ಹೊಗಳನ್ನ, ಕೆಲವೊಂದಿಷ್ಟಿನ ಮಂದಿನ ಬೈದಾನ. ಇದನ್ನು ಬಿಟ್ರೆ ಏನು ಮಾಡಿ ಅನ್ಸುತ್ತೆ? ಸಾಕ್ರೆಟಿಸ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ, ಅವನ ಹತ್ರ ಯಾರೋ ಒಬ್ರು ಬಂದು ಆ ಓಣಿನ ಮನುಷ್ಯ ಅದನ್ನಲ್ರಿ ಭಾಳ ಸುಮಾರು ಅದ ನೋಡ್ರಿ ಅಂತ ಹೇಳ. ಸಾಕ್ರೆಟಿಸ್ ಅಂದ, ಹೌದು ಇದನ್ನ ನನ್ನ ಮುಂದೆ ಹೇಳಕ್ಕತ್ತಿಯಲ್ಲ, ನನಗೇನು ಲಾಭ ಐತಿದ್ರಿಂದ? ಏನೂ ಇಲ್ಬೇಕು. ಅಲ್ಲ ಮತ್ತೆ ನೀ ಹೇಳಕ್ಕತ್ತಿಯಲ್ಲ, ನಿನಗೇನ್ರ ಲಾಭ ಐತೆ ಅನ್ನೋದು? ಏನು ಲಾಭ ಇಲ್ಲ. ಮತ್ತು ಯಾರ ಬಗ್ಗೆ ಹೇಳಕ್ಕತ್ತಿಯಲ್ಲ ಅವ್ರಿಗಾರ ಏನು ಲಾಭ ಐತೆ? ಅವ್ರಿಗೂ ಇಲ್ಲ, ನನಗೂ ಇಲ್ಲ, ನಿನಗೂ ಇಲ್ಲ. ಅವ್ರಿಗಿಲ್ಲ ಅಂದ್ರೆ ಇಲ್ಲಾಕೆ ಹೇಳಕ್ ಬಂದೆ? ಎದ್ ನಡಿ ಆ ಕಡೆ ಇಲ್ಲ. ಕೆಲರ ಹಳಿದು ಕೆಲರ ಹೊಗಳಿ, ವೃಥಾ ಹೋಯಿತೆನ್ನ ಸಂಸಾರ. ಇಷ್ಟಕ್ಕ ಒಂದು ಆಯುಷ್ಯ ಮುಗಿತನಂತ. ಅದಕ್ಕವ ಅಂತಾನೆ ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಮೌನವಾಗಿರಿ ಸಣ್ಣ ಸಕಳೇಶ್ವರ ದೇವ. ಇದು ಜೀವನದ ಉದ್ದೇಶ. ಏನು ಕಳಿತು ಅಂದ್ರೆ ಅಕ್ಕಾಡಿ ತಿರುಗಿ ಮಂದಿ ಬಗ್ಗೆ ಮಾತಾಡಿ ಒಂದು ಆಯುಷ್ಯ ಹೋತು. ಭಗವಂತನೇ ನನ್ನ ಜೀವನ ಹೇಗಿರ್ಬೇಕಂದ್ರೆ ಗಿರಿಯ ಶಿಖರದಲ್ಲಿ. ಗಿರಿಯ ಶಿಖರ ಅಂದ್ರೆ ಹೋಗಿ ಎತ್ತರ ಕೂಡೋದಂತಲ್ಲ, ಭಾಳ ಹೋಗಿ ಗುಡ್ಡದ ತುದಿ ಮೇಲೆ ಕೂಡುದಂತಲ್ಲ. ಗಿರಿಯ ಶಿಖರ ಅಂದ್ರ ದೇಹ ಎತ್ತರಕ್ಕೆ ಹೋಗಿ ಕೂಡುದಲ್ಲ. ಯೋಗಿಕ ಅರ್ಥಗಳೇನೇ ಇರಲಿ, ಗಿರಿಯ ಶಿಖರ ಅಂದ್ರ ದೇಹ ಹೋಗಿ ಮ್ಯಾಲೆ ಎತ್ತರಕ್ಕೆ ಕೂಡೋದಲ್ಲ, ಮನಸ್ಸು ಎತ್ತರಕ್ಕೆ ಕೂಡಬೇಕು. ದೇಹ ನೆಲದ ಮೇಲೆ ಇರಬೇಕು, ಮನಸ್ಸು ಮುಗುಲು ನೋಡುತ್ತಿರಬೇಕು. ಇದು ಗಿರಿಯ ಶಿಖರ. ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಸದಾ ಭಗವಂತನೇ ನಿನ್ನ ಧ್ಯಾನದಲ್ಲಿರಿಸು ಭಗವಂತ. ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಮೌನವಾಗಿರಿ ಸಣ್ಣ ಸಕಳೇಶ್ವರ ದೇವ. ಸಮಾಧಾನದಿಂದಿರಿಸು ಭಗವಂತನೇ, ಸಂತೋಷದಿಂದಿರಿಸು. ಇದು ಬದುಕಿನ ಉದ್ದೇಶ. ಜೀವನದ ಉದ್ದೇಶ ಏನಾದರೂ ಇದ್ರೆ ಸಂತೋಷವಾಗಿರೋದು. ಹೌದು, ನಾವೆಲ್ಲ ಮಾಡುವುದು ಅದಕ್ಕೆ. ಇಷ್ಟೆಲ್ಲ ದಾನಗಳು ಮಾಡ್ತೀವಲ್ಲ, ವಿದ್ಯಾದಾನ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ, ಮತ್ತು ನೇತ್ರದಾನ ಮಾಡ್ತೀರಿ, ದೇಹದಾನ ಮಾಡ್ತೀರಿ, ಶ್ರಮದಾನ ಮಾಡ್ತೀರಿ. ಈ ಎಲ್ಲ ದಾನಗಳ ಫಲ ಏನು ಅಂದ್ರೆ ಸಮಾಧಾನ ಅಷ್ಟೇ. ಸಮಾಧಾನಕ್ಕಾಗಿ ಉಳಿದ ದಾನಗಳು ಮಾಡೋದು. ಈಗ ನಿಮಗಿದು ಬಂತಲ್ಲ ಚುನಾವಣೆ, ಅದಕ್ಕೇನಂತಾರೆ? ಮತದಾನ. ಆದ್ರೆ ಇದು ಒಂದ ವಿಶೇಷ ಏನಂದ್ರೆ ಇವು ನೇತ್ರದಾನ, ವಿದ್ಯಾದಾನ, ಅನ್ನದಾನ, ಶ್ರಮದಾನ ಮತ್ತು ಮತದಾನ. ಇದಕ್ಕೆ ವ್ಯತ್ಯಾಸ ಏನು ಅಂದ್ರೆ ಈ ಅನ್ನದಾನ, ವಿದ್ಯಾದಾನ, ಶ್ರಮದಾನ, ದೇಹದಾನ ಇವು ಎಲ್ಲ ಮಾಡದ ಮೇಲೆ ಫಲ ಸಿಗ್ತೈತಿ. ಆದ್ರೆ ಮತದಾನದ ವಿಶೇಷ ಅಂದ್ರೆ ಮೊದಲ ಫಲ ಸಿಗ್ತೈತಿ ನಿಮ್ಗೆ, ಆಮೇಲೆ ದಾನ ಮಾಡೋದು. ಇದು ಮತದಾನ. ಇರೋದನ್ನ ಅಂದ್ರೆ ಇವೆಲ್ಲ ದಾನಗಳ ಫಲ ಏನು ಅಂದ್ರೆ ಸಮಾಧಾನ. ಅದಕ್ಕೆ ಸಕಲೇಶ ಮಾದರಸ ಶರಣರೇನಂತಾರಂದ್ರ ಸಮಾಧಾನಿಯಾಗಿರಿಸಿ ಮೌನವಾಗಿರಿ ಸಣ್ಣ ಸಕಳೇಶ್ವರ ದೇವ. ಸಂತೋಷವಾಗಿರಬೇಕು ಜೀವನದಲ್ಲಿ. ಏನಿದೆ ಹೇಳಿ? ನಾವು ಸಂತರು ಅಂತ ಕರಿತೀವಲ್ಲ, ಯಾರಿಗೆ ಸಂತರನ್ನು? ಏನು ಹೊಲ ಮನೆ ಬಿಟ್ಟು ಎಲ್ಲಿ ಹೋದವರು ಸಂತರಲ್ಲ. ಕಷ್ಟ, ಸೋಲು, ಬಡತನ, ಅಪಮಾನ ಇವೆಲ್ಲವುಗಳ ಮಧ್ಯದೊಳಗೆ ಯಾರು ಸಂತೋಷವಾಗಿ ಅದಾರೆ ಅವರೇ ಸಂತರಷ್ಟ. ಸಂತೋಷವಾಗಿರೋರು ಸಂತ. ಏನು ಬರ್ತೈತಿ ಅದನ್ನೆಲ್ಲ ಭಗವತ್ ಅರ್ಪಣೆ ಅಂತ ಸ್ವೀಕಾರ ಮಾಡೋದಷ್ಟೇ. ಭಗವಂತ ಅರ್ಪಣೆ ಅಂತ ಭಗವದರ್ಪಣ ಭಾವದಿಂದ ಬದುಕೋದು, ಇದು ಶರಣ ಜೀವನ ಅಷ್ಟೇ. ಎಲ್ಲವೂ ಸಹಿತ ಭಗವಂತನಿಗೆ ಅರ್ಪಿಸಿ ಬದುಕಬೇಕು ಮನುಷ್ಯ. ಅದು ಶರಣ ಜೀವನ.
ಅದು ಸಂತ ಜೀವನ, ಸಂತೋಷವಾಗಿ ಬದುಕುವ ಜೀವನ ಅಷ್ಟೆ. ಏನ ಬರಲಿ ನಿನ್ನ ದಯ ಇರಲಿಪ್ಪ ಅಂತ ಬದುಕೋದಷ್ಟೆ. ಈಗ ತಾಯಂದಿರು ಇರ್ತಾರೆ ನೋಡ್ರಿ, ತಾಯಂದಿರು ಮಕ್ಕಳು ಇರ್ತಾವೆ, ಸಣ್ಣ ಸಣ್ಣ ಮಕ್ಕಳು ಇರೋದಲ್ಲ, 1 ವರ್ಷದ್ದು 2 ವರ್ಷದ್ದು 1.5 ವರ್ಷದ್ದು ಕೂಸಿರ್ತಾರೆ. ಹಿಂಗೆ ಹಾರಿಸ್ತಿರ್ತಾರೆ ತಾಯಿ, ಅದಕ್ಕೆ ಮ್ಯಾಲೆ ಹಾರಿಸ್ತಾರೆ. ಹಿಂಗೆ ಮ್ಯಾಲೆ ಹಾರಿಸಿದ್ರು ಅದು ಮಕ್ಕಳು 1 ವರ್ಷದ 1.5 ವರ್ಷದ್ದು ಕುಲು ನಗತಿರ್ತಾವೆ. ತಾಯಿ ಮ್ಯಾಲೆ ಹಾರಿಸಿರ್ತಾಳೆ, ಹಿಂಗೆ 2 ಕೈ ಬಿಟ್ಟು ಹಾರಿಸಿದ್ರು ಮಗು ನಗತಿರ್ತೈತಿ. ನೀವು ಅದನ್ನ ದೊಡ್ಡವ್ರಿಗೆ ಹಾರಿಸ್ರಿ, ಮ್ಯಾಲ ಹೋಗ್ತಾರ, ಕೆಳಗ ಬರೋದಿಲ್ಲ. ಆದ್ರೆ ಮಕ್ಕಳು ಹಿಂಗೆ 2 ಕೈ ಬಿಟ್ಟು ತಾಯಿ ಹಾರಿಸಿದ್ರು ನಗತಿರ್ತಾವ. 2 ಕೈ ಬಿಟ್ಟು ತಾಯಿ ಮಗುವನ್ನ ಮ್ಯಾಲ ಹಾರಿಸಿದ್ರು ಮಗು ಯಾಕೆ ನಗತಿರ್ತೈತಿ ಅಂದ್ರೆ ಮಗುವಿಗೆ ಗೊತ್ತೈತಿ ಏನು ಅಂದ್ರೆ ನನ್ನ ಹಡೆದ ತಾಯಿ ನನ್ನ ಕೈ ಬಿಡುದಿಲ್ಲ ಅನ್ನೋ ಭರವಸೆ ಮಗು. ಹಾಗೆ ಇಲ್ಲಿ ಹೇಗೆ ಬದುಕುವುದು ಅಂದ್ರೆ ನನಗೆ ಜನ್ಮ ಕೊಟ್ಟ ಭಗವಂತ ನನ್ನ ಕಷ್ಟ ಕಾಲದಲ್ಲಿ ಕೈ ಬಿಡುದಿಲ್ಲ ಅನ್ನೋ ಭರವಸೆಯಿಂದ ಬದುಕಬೇಕು ಇದು ಜೀವನ. ಅಂಥದ್ದೊಂದು ಸುಂದರ ಮತ್ತು ಸಂತೋಷದ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕಾಗಿ ನಮ್ಮೆಲ್ಲ ಹಿರಿಯರು ನಮಗಿದೊಂದು ಅನುಭವದ ನುಡಿಯ ಶರಣರ ನುಡಿಗಳಲ್ಲದ ಮಾತುಗಳು, ಇದು ಪ್ರವಚನದ ನುಡಿಗಳನ್ನು ಕೊಟ್ಟ. ಇದನ್ನು ಸದಾ 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 ಮೆಲುಕು ಹಾಕೋದಷ್ಟೇ. ಇದು ಏನು ಮಾಡ್ತೈತೆ ಅಂದ್ರೆ ಸುಮ್ಮನೆ ಕೇಳ್ಕೊಂತಿರ್ಬೇಕಷ್ಟೆ, ಕೇಳ್ಕೊಂತಿರ್ಬೇಕು. ಈಗ ನೀವು RCC ಹಾಕ್ತೀರಿ, ಇಲ್ಲಿ ಮನೆಗೆ RCC ಹಾಕ್ತೀರಿ. ಈಗ ನೀವು ಜಿಂದಾಲ್ ಫ್ಯಾಕ್ಟ್ರಿಯಿಂದ ಕಬ್ಬಣ ತಂದಿರಿ, ACC ಸಿಮೆಂಟ್ ತಂದಿರಿ, ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಕಡೆಯಿಂದ ಪ್ಲ್ಯಾನ್ ಮಾಡಿಸಿರಿ. ಸಿಮೆಂಟ್ ACC ಅದು ಕಬ್ಬಣ ಜಿಂದಾಲದ್ದು ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಮನೆಗೆ ಪ್ಲ್ಯಾನ್ ಮಾಡಿ ಕಟ್ಟಿ RCC ಹಾಕ್ಯಾನ. ಆದ್ರೆ ರೊಕ್ಕನ ಕೊಡ್ಲಾರ್ದು ನೀರು ಬಿಡ್ಬೇಕು, ಕ್ಯೂರಿಂಗ್ ಮಾಡ್ಬೇಕು. ಅದಕ್ಕೆ ಹೌದಲ್ಲ, ಕ್ಯೂರಿಂಗ್ ಮಾಡಲಿಲ್ಲ ಅಂದ್ರೆ ಏನಾಗತ್ರಿ ಅಂದ್ರೆ ರೊಕ್ಕ ಕಬ್ಬಣಕ್ಕೆ ಕೊಟ್ಟಾನ, ಸಿಮೆಂಟಿಗೆ ಕೊಟ್ಟಾನ, ಇಂಜಿನಿಯರಿಂಗ್ ಕೊಟ್ಟ RCC ಹಾಕ್ಯಾನ. ನೀರಿನಿಂದ ಕ್ಯೂರಿಂಗ್ ಮಾಡಲಿಲ್ಲ ಅಂದ್ರೆ ಕ್ರ್ಯಾಕ್ ಬರ್ತಿತ್ತದ ಅಷ್ಟೇ RCC. ಹಂಗ ಸಂಸಾರವನ್ನು RCC ಕ್ರ್ಯಾಕ್ ಬರಬಾರ್ದು ಅಂದ್ರೆ ಪುರಾಣದ ಪ್ರವಚನದ ಕ್ಯೂರಿಂಗ್ ಮಾಡ್ಕೊಂತಿರ್ಬೇಕು, ಇರಲಿಲ್ಲ ಅಂದ್ರೆ ಕ್ರ್ಯಾಕ್ ಬರ್ತಿತ್ತು. ಅದಕ್ಕೆ ನಮ್ಮ ಹಿರಿಯರು ಶರಣರು ಇಂಥದ್ದೊಂದು ಸದಾವಕಾಶ, ಸತ್ಪಥ, ಶಿವಪಥ ನಮಗೆಲ್ಲರಿಗೆ ಕರುಣಿಸಿದ್ದಾರೆ. ಆ ದಾರಿಯಲ್ಲಿ ನಾವೆಲ್ಲ ಸಾಗುವ ಅನ್ನುವಂಥ ಮಾತು ಹೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು